ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ನಿನ್ನೆಯ ತರಗತಿಯಲ್ಲಿ ಪರಮಾತ್ಮನ ವಿಶ್ವರೂಪವನ್ನ ನಾವೆಲ್ಲರೂ ಕೂಡ ಆನಂದಿಸಿ ಆಸ್ವಾದಿಸಿದ್ದೇವೆ. ಯುದ್ಧ ಭೂಮಿಯಲ್ಲಿ ಅರ್ಜುನನ ಕ್ಲೇಶ ನಾಶವಾಗಿದೆ. ಅರ್ಜುನ ಕೃಷ್ಣನ ಮಾತಿನಿಂದ ಹುರುಪುಗೊಂಡು ಮತ್ತೆ ತನ್ನ ಗಾಂಡೀವವನ್ನ ಹಿಡಿದು ರಥದಲ್ಲಿ ಕುಳಿತುಕೊಂಡಿದ್ದಾನೆ. ಈ ಕಡೆ ಅರ್ಜುನ ಕೃಷ್ಣ ಒಂದು ಮುಹೂರ್ತ ಕಾಲದಲ್ಲಿ ಏನೋ ಮಾತಾಡ್ತಿರೋದನ್ನ ನೋಡಿದಂತಹ ಭೀಷ್ಮ ನಿಧಾನಿಸ್ತಾ, ಇದನ್ನ ನೋಡಿದಂತಹ ದುರ್ಯೋಧನಾದಿಗಳು ಓಹೋ ಪಾಂಡವರು ಭಯಭೀತರಾಗಿದ್ದಾರೆ ಅಂತ ಅವರ ವಿರುದ್ಧ ಅಪಹಾಸ್ಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಯುದ್ಧ ಭೂಮಿಯಲ್ಲಿ. ಆದ್ರೆ ಅಲ್ಲೊಂದು ಅಚ್ಚರಿ ಕೂಡ ಕಾದಿತ್ತು. ಅದೇನು ಅಚ್ಚರಿ ಎಂದೇ, ಧರ್ಮಜನಾಗಿರ್ತಕ್ಕಂಥ ಯುಧಿಷ್ಠಿರ ಎದೆಗೆ ಕಟ್ಟಿರ್ತಕ್ಕಂಥ ಕವಚವನ್ನ ಬಿಚ್ತಾ ಇದ್ದ, ಮುಂಗೈಗೆ ಕಟ್ಟಿದ ರಕ್ಷೆಗಳನ್ನ ಬಿಚ್ತಾ ಇದ್ದ, ಪಾದೆ ರಕ್ಷೆಗಳ ಕಟ್ಟುಗಳನ್ನ ಬಿಚ್ತಾ ಇದ್ದ, ಬಿಲ್ಲು ಬತ್ತಳಿಕೆಗಳನ್ನ ಇದ್ದ ಆಯುಧಗಳನ್ನ ಕೆಳಗಿಟ್ಟು ರಥದಿಂದ ಕೆಳಗೆ ಧುಮುಕ್ಕಿದ್ದ. ಈ ಕಡೆ ಅರ್ಜುನನಿಗೆ ಮೋಹನಾಶವಾಯಿತು. ಹಾಗಾದ್ರೆ ಏನಾಯ್ತು ಧರ್ಮಜನಿಗೆ? ಯುಧಿಷ್ಠಿರ ಯಾಕೆ ಈ ರೀತಿ ಎಲ್ಲವನ್ನ ಬಿಚ್ಚಿಟ್ಟು ಕೆಳಗಡೆ ಇಳಿದಿದ್ದಾನೆ ಅಂತ ಅರ್ಜುನನಿಗೆ ಗಾಬರಿ ಆಯಿತು. ಮತ್ತೆ ಅವಿವೇಕ ಮಾಡ್ತಾರೇನೋ ಅನ್ನೋ ಭಯದಿಂದ ಭೀಮ ಕೂಡ ಅವರನ್ನ ಹಿಂಬಾಲಿಸಿದ್ರು. ಅರ್ಜುನ ಕೂಡ ಹಿಂಬಾಲಿಸ್ತಾ, ಕೃಷ್ಣನಿಗನಿಸ್ತು ಏನೋ ಕೆಲಸ ಕೆಡ್ತಾ ಇದೆ ಅಂತ. ಅವರು ಕೂಡ ಹಿಂಬಾಲಿಸಿದ್ರು, ನಕುಲ ಸಹದೇವರು ಕೂಡ ಹಿಂಬಾಲಿಸಿದ್ರು. ಆದ್ರೆ ದುಷ್ಟದುಮ್ನ ಮಾತ್ರ, ಸೇನಾ ನಾಯಕನಾಗಿರ್ತಕ್ಕಂಥ ದುಷ್ಟದುಮ್ನ ರಥದಿಂದ ಇಳಿಲಿಲ್ಲ. ಧರ್ಮರಾಜ ಏಕಾಏಕಿ ಯುದ್ಧ ವಿರಾಮವನ್ನ ಘೋಷಿಸ್ತಾ, ಅಥವಾ ಘೋಷಿಸ್ಬಿಡ್ತಾನ ಅನ್ನೋ ಅನುಮಾನ ಎಲ್ರಿಗೂ ಕಾಡ್ತಾ ಇದೆ. ಯಾಕಂದ್ರೆ ಹಿಂದೆ ಜೂಜಿನ ಒಂದು ಸಮಯದಲ್ಲಿ ಇದೇ ನಿರ್ಧಾರವನ್ನ ತಗೊಂಡಿದ್ದ ಯುಧಿಷ್ಠಿರ ಈ ಬಾರಿ ಅದೇ ನಿರ್ಧಾರ ತಗೊಂಡ್ರೆ ಏನಾಗುತ್ತೆ ಅನ್ನೋ ಭಯ. ಶೂದ್ರ ಸೇವೆಯಿಂದ, ಬ್ರಾಹ್ಮಣ ಭಿಕ್ಷೆಯಿಂದ, ವೈಶ್ಯ ವ್ಯಾಪಾರದಿಂದ ಬದುಕಬೇಕು ಅನ್ನೋದು ಸರಿ. ಹಾಗಂತ್ರ ಅದೇ ಹುದ್ದೆಯಲ್ಲಿ ಮುಂದುವರಿಬೇಕು ಅನ್ನೋದೇನಿಲ್ಲ. ಮೀನನ್ನೇ ತಿಂದು ಬದುಕ್ತಕ್ಕಂಥ ಪ್ರಾಣಿ ಬೇರೆ ಪ್ರಾಣಿ ಬಂದ್ರೆ ತಿನ್ನಲ್ವಾ? ಹಾಗಾದ್ರೆ ನಾಯಿನೇ ಕೊಂದು ತಿನ್ನೋ ಅಂತದ್ದು ಎಲ್ಲಾದ್ರೂ ನೋಡಿದೀವ ನಾವು? ಇಡೀ ಯುದ್ಧ ಸಿದ್ಧತೆ ಆಗಿದೆ. ನಾಯಿಗಳು ಒಂದ್ರ ಮೇಲೊಂದು ಬಿದ್ದು ಕಚ್ಚಾಡ್ತಕ್ಕಂಥ ಸಮಯದಲ್ಲಿ ಬಾಲ ಅಲ್ಲಾಡ್ಸುತ್ತೆ, ಗುರುಗುಟ್ಟುತ್ತೆ, ಬೊಗಳುತ್ತೆ, ಆಮೇಲೆ ಹಲ್ಲನ್ನ ತೋರ್ಸುತ್ತೆ, ಕಚ್ಚಕ್ಕೆ ಯತ್ನ ಮಾಡುತ್ತೆ, ಒಂದ್ರ ಮೇಲೊಂದು ಬಿದ್ದು ಹರಿದಾಡಿ ಸಾಯುತ್ತೆ. ಹಾಗಾದ್ರೆ ಕ್ಷತ್ರಿಯರಿಗೂ ನಾಯಿಗಳಿಗೂ ಏನ್ ವ್ಯತ್ಯಾಸ? ಇದು ಕೃಷ್ಣನ ಮಾತು, ಮನದಾಳದ ಮಾತಿದು. ಯೋಚನೆ ಆಯ್ತು ಕೃಷ್ಣನಿಗೆ, ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ? ಈ ದೃಶ್ಯವನ್ನ ನೋಡಿದಂತಹ ಕೌರವ ಸೇನೆ ನಗೆಗಡಲಲ್ಲಿ ಮುಳುಗ್ತಾ ಇದೆ, ಜೋರಾಗಿ ನಗ್ತಾ ಇದ್ದಾರೆ. ಪಾಂಡವರ ವಿರುದ್ಧವಾಗಿ ಅಪಹಾಸ್ಯಕರ ಕೂಗುಗಳನ್ನ ಕೂಗ್ತಾ ಇದ್ದಾರೆ. ಯುಧಿಷ್ಠಿರನಿಗೆ ಭಯವಾಗಿದೆ, ಶತ್ರುಗಳಿಗೆ ಶರಣಾಗ್ತಾ ಇದ್ದಾರೆ. ಅರ್ಜುನ, ಭೀಮ ಎಲ್ಲರೂ ಹೇಡಿಯಾಗಿ ಬರ್ತಾ ಇದ್ದಾರೆ ಅಂತ ನಗ್ತಾ ಇದ್ದಾರೆ. ಆಗ ಯುಧಿಷ್ಠಿರನನ್ನ, ಅಣ್ಣ ಎಲ್ಲಿ ಹೊರಟೆ, ಏನ್ ಮಾಡ್ತಾ ಇದ್ದೀಯಾ ಅಂತ ತಮ್ಮಂದ್ರು ಕೇಳ್ತಾ ಇದ್ದಾರೆ. ಆದ್ರೆ ಧರ್ಮಪುತ್ರ ಯಾರಿಗೂ ಉತ್ತರಿಸದೆ ಸೀದಾ ಭೀಷ್ಮನ ರಥದ ಮುಂದೆ ಬಂದು ನಿಂತುಕೊಂಡ. ಕೃಷ್ಣ ಅರ್ಜುನನ ಕಡೆ ಒಂದ್ಸಲ ನೋಡ್ದ. ಅರ್ಜುನಿಗೆ ಅರ್ಥ ಆಗ್ಲಿಲ್ಲ. ಆದ್ರೆ ಕೃಷ್ಣನ ಮುಖದಲ್ಲಿದ್ದಂತಹ ತೃಪ್ತಿ, ಮಂದಹಾಸವನ್ನ ನೋಡಿ ಅರ್ಜುನ ಕೂಡ ಸಮಾಧಾನ ಪಡಿಸ್ಕೊಂಡ. ಕೃಷ್ಣ ಹೇಳ್ದ, ತಿಳಿಯಿತು, ಆಹಾ ಯುಧಿಷ್ಠಿರ ಬಹಳ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾನೆ, ಇದರಿಂದ ನಮ್ಗೆ ಒಳ್ಳೇದಾಗೋದಂತೂ ನಿಶ್ಚಿತ.
ಯುಧಿಷ್ಠಿರ ಭೀಷ್ಮನ ರಥವನ್ನ ಸಮೀಪಿಸ್ತಾ, ಭೀಷ್ಮ ಇದನ್ನ ನಿರೀಕ್ಷಣೆ ಮಾಡಿರ್ಲಿಲ್ಲ. ಯುದ್ಧ ಭೂಮಿಗೆ ಬಂದಾದ ಮೇಲೆ ಯುಧಿಷ್ಠಿರ ತನ್ನ ರಕ್ಷಾ ಕವಚಗಳನ್ನೆಲ್ಲ ಕಳಚಿ ನನ್ನ ಹತ್ರ ಬರ್ತಾನೆ ಅಂತ. ಬಂದವನು ಸೀದ ಭೀಷ್ಮನ ಪಾದವನ್ನ ಹಿಡಿದು ನಮಸ್ಕಾರವನ್ನ ಮಾಡಿ ಕಣ್ಣಿಗೆ ಒತ್ತಿಕೊಂಡ. ಆ ದೃಶ್ಯ ಭೀಷ್ಮನ ಕಣ್ಣಂಚಲ್ಲಿ ನೀರ್ ತರಿಸ್ತು. ಮಾತಾಡ್ತಾ ಇದ್ದಾನೆ ಯುಧಿಷ್ಠಿರ, ತಾತ ಕೊನೆಗೂ ನಮ್ಮ ವಿರುದ್ಧವೇ ನಿಂತೀರಾ? ನಮಗೆ ನಿಮ್ಮ ಜೊತೆ ಯುದ್ಧ ಮಾಡ್ಲಿಕ್ಕೆ ನೀವೇ ಅಪ್ಪಣೆ ಕೊಡ್ತಾ ಇದ್ದೀರಾ? ನಾವು ಮಾಡ್ತಾ ಇರೋದು ಅನ್ಯಾಯ ಅಂತ ನಮ್ಮ ಮೇಲೆ ಬಿಲ್ಲನ್ನ ಎತ್ತುತ್ತಾ ಇದ್ದೀರಾ? ಈ ಎಲ್ಲ ಪ್ರಶ್ನೆ ಭೀಷ್ಮನ ಎದೆಯನ್ನ ಇರಿತಾ ಇದೆ. ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾನೆ ಒಳಗೊಳಗೆ. ಎಷ್ಟು ಸಂಯಮ ತಂದುಕೊಂಡ್ರು ಕಣ್ಣೀರನ್ನ ತಡಿಲಿಕ್ಕೆ ಆಗ್ತಾ ಇಲ್ಲ. ಆ ಬಿಸಿಯಾದಂತಹ ಕಣ್ಣೀರು ಬಿಳಿ ಗಡ್ಡದ ಮೇಲಿಂದ ಭೀಷ್ಮನ ಕವಚದ ಮೇಲೆ ಉದುರುತ್ತಾ ಇದೆ. ಮಗು, ಹಾಗೆ ಹೇಳ್ಬೇಡಪ್ಪ. ನಿನ್ನನ್ನ ಅಧರ್ಮಿ ಅಂತ ಇಡೀ ಲೋಕದಲ್ಲಿ ಯಾರಾದ್ರೂ ಹೇಳೋರುಂಟಾ? ನೀವು ವಿನಾಕಾರಣ ಅನುಭವಿಸಿದ ಕಷ್ಟಗಳನ್ನ ನನಗೆ ಗೊತ್ತಿಲ್ವಾ? ಆದ್ರೆ ನಾನೇನು ಉಪಕಾರನೇ ಮಾಡಿಲ್ವಾ ನಿಮಗೆ? ನೀನು ನನ್ನ ಆಶೀರ್ವಾದವನ್ನ ಬೇಡದೆ ಇದ್ರೆ ನನಗ್ ಸಮಾಧಾನ ಆಗ್ತಾ ಇತ್ತಾ? ನಾನು ನಿನ್ನ ಶಾಪ ಕೊಟ್ಬಿಡ್ತಿದ್ನ? ಹಾಗಾದ್ರೆ ನೀನ್ ಈ ರೀತಿ ಬಂದಿದ್ದು ಸಮಾಧಾನ ನನಗೆ? ಹೇಳು, ಏನ್ ವರ ಬೇಕು ಕೇಳ್ಕೊ, ನಾನು ನಿನಗೆ ವರವನ್ನ ದಯಪಾಲಿಸ್ತೇನೆ. ಹೌದಾ? ಹಾಗಾದ್ರೆ ಯುದ್ಧವನ್ನ ನಿಲ್ಲಿಸಿ ನಮ್ ಕಡೆ ಬಂದ್ಬಿಡಿ. ಇಷ್ಟು ಸಾಕು, ಇನ್ಯಾವ ವರನು ಬೇಡ ನಮ್ಗೆ. ಬನ್ನಿ ತಾತ, ಅದೊಂದನ್ನು ಮಾತ್ರ ಕೇಳಬೇಡ. ಮನುಷ್ಯನು ಋಣಪಟ್ಟವರಿಗೆ, ಉಪ್ಪು ತಿಂದವರ ಮನೆಗೆ ಋಣ ತೀರಿಸ್ಬೇಕು. ಆ ಋಣ ತೀರಿಸೋ ನೆಪದಿಂದ ನಾನಿಲ್ಲಿದ್ದೇನೆ. ಅರ್ಥಸ್ಯ ಪುರುಷೋ ದಾಸ ದಾಸಸ್ವರ್ಥೋ ನ ಕಸ್ಯಚಿತ್. ಮನುಷ್ಯ ಹಣಕ್ಕೆ ದಾಸನಾಗೋದು ಶೋಚನೀಯ ಸ್ಥಿತಿ. ಹಣದ ಮೇಲೆ ವ್ಯಾಮೋಹ ಇದ್ಯಾ? ಹಾಗಾದ್ರೆ ಹಣ ನಿಮ್ಮನ್ನ ದಾಸ ಮಾಡ್ಕೊಂತು, ಕೈಗೊಂಬೆ ತರ ಆಡಿಸ್ತು, ನಿಮ್ಮವ್ರನ್ನ ಅನುಮಾನ ದೃಷ್ಟಿಯಿಂದ ನೋಡೋ ತರ ಮಾಡ್ತು, ಯಾವಾಗ್ಲೂ ಅದರ ಆಲೋಚನೆಯಲ್ಲಿ ಮುಳುಗೋ ರೀತಿ ಮಾಡ್ತು. ಕೈ ಎತ್ತಿ ಕೊಡದಿದ್ದ ಮೇಲೆ ಭಗವಂತ ಕೊಟ್ಟಿದ್ದಾನೆ. ಕೈ ಎತ್ತಿ ಕೊಡದಿದ್ಮೇಲೆ, ಸಂತೃಪ್ತ ಭಾವ ನಿಮ್ಮಲ್ಲಿ ಇಲ್ದಿದ್ಮೇಲೆ ಏನ್ ಪ್ರಯೋಜನ? ಏನ್ ಮಾಡ್ತೀರಾ? ಅದನ್ನೆಲ್ಲ ಯಾರ್ಗರ್ಪಿಸ್ತೀರಾ? ಶಾಶ್ವತವಾಗಿ ಅದಿರುತ್ತ ನಿಮ್ಮ ಹತ್ರ? ಇಲ್ಲ ತಾತ. ಏಕೋ ಏನನ್ನೂ ಕೇಳಲು ಬಾಯಿ ಬರ್ತಾ ಇಲ್ಲ ನಿಮ್ಮ ಕಣ್ಣೀರನ್ನ ನೋಡಿ. ಯೋಚನೆ ಮಾಡದ ಯುಧಿಷ್ಠಿರ, ಆಯ್ತು, ನಮ್ಗೆ ಹೃತ್ಪೂರ್ವಕವಾಗಿ ಆಶೀರ್ವಾದ ಮಾಡಿ ನಾವು ಜಯಶೀಲರಾಗಬೇಕು ಅಂತಹ ಒಂದು ಸಲಹೆಯನ್ನು ನಮಗ್ ನೀಡಿ. ಯಾಕಂದ್ರೆ ನೀವು ನಮ್ಗೆ ಹಿತೈಷಿಗಳು. ಕೌರವರತ್ತ ನಿಂತು ಯುದ್ಧ ಮಾಡ್ತಕ್ಕಂಥ ನಿಮ್ಮ ಸ್ವಾತಂತ್ರ್ಯವನ್ನ ನಾವು ತಗೊಳ್ಳಲ್ಲ. ನೀವು ಕೊಡೋ ಸಲಹೆನೇ ಸಾಕು. ಹೇಳಿ, ಏನನ್ನ ಅನುಸರಿಸಿದ್ರೆ ಯುದ್ಧದಲ್ಲಿ ನಾವು ಗೆಲ್ತೇವೆ? ಭೀಷ್ಮನಿಗೆ ಮತ್ತೆ ಕಣ್ಣೀರು. ಇಂತಹ ಅಸಹಾಯಕ ಪದವಿ ಯಾರಿಗಪ್ಪ ಬೇಕು? ಆ ಕಡೆನೂ ಹೇಳಕ್ಕಾಗ್ತಾ ಇಲ್ಲ, ಈ ಕಡೆನೂ ಹೇಳಕ್ಕಾಗ್ತಾ ಇಲ್ಲ. ಕಣ್ಣು ಮುಚ್ಚಿಸಿ ಚಿಂತಿಸಿ ಗಂಭೀರ ವದನನಾಗಿ ಹೇಳ್ತಾ ಇದ್ದಾನೆ, ಮಗು, ನಾನು ಬದುಕಿರುವ ತನಕ ನಿಮಗೆ ಜಯಪ್ರಾಪ್ತಿ ಆಗಲ್ಲ. ಇದೇ ನಿಮ್ಮ ಜಯದ ಗುಟ್ಟು. ನಾನು ಬದುಕಿರೋ ತನಕ ಪಾಂಡವರು ಗೆಲ್ಲೋದು ಕನಸಿನ ಮಾತು. ನಾನು ಇಚ್ಛಾಮರಣಿ. ಯಾರು ನನ್ನನ್ನ ಕೊಲ್ಲಕ್ಕೂ ಸಾಧ್ಯ ಇಲ್ಲ. ಅದೆಷ್ಟೇ ಬಾಣ ಪ್ರಯೋಗಿಸಿದ್ರು ಕೂಡ ಯಾರು ಕೊಲ್ಲಕ್ಕಾಗಲ್ಲ. ನಿಮ್ಗೆ ಜಯಪ್ರಾಪ್ತಿ ಆಗಬೇಕಾ? ನಾನು ನಾನಾಗಿಯೇ ಪ್ರಾಣ ಬಿಡಬೇಕು. ಆದ್ರೆ ಅದು ಸಾಧ್ಯನೇ ಇಲ್ಲ. ನಾನಾಗ್ ನನ್ನ ಪ್ರಾಣ ಬಿಡಕ್ ಆಗಲ್ಲ. ಅದಕ್ಕೊಂದು ನೆಪ ಬೇಕು, ಒಂದು ಕಾರಣ ಬೇಕು ನನ್ನ ಪ್ರಾಣ ಬಿಡಕ್ಕೆ. ಮುಂದೆ ಬೇರೊಂದು ದಿನ ನನ್ನ ಹತ್ರ ಬಾ.
ನನ್ನನ್ನ ಯಾವ ರೀತಿ ನೀವು ಉರುಳಿಸ್ಬೋದು ಅನ್ನೋ ಉಪಾಯವನ್ನ ಹೇಳ್ಕೊಡ್ತೀನಿ. ಈ ಮಾತನ್ನ ಹೇಳಿ ಭೀಷ್ಮ ಅವನೇ ಬೈಕೊಳ್ತಾ ತಲೆ ತಗ್ಗಿಸ್ತಾನೆ. ಭೀಷ್ಮನ ಪಾದವನ್ನ ಮತ್ತೆ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ದ್ರೋಣ ರಥದತ್ತ ಹೊರಡ್ತಾ ಇದ್ದಾನೆ ಯುಧಿಷ್ಠಿರ. ಆಗ ಕೃಷ್ಣ ಹೇಳ್ತಾನೆ, ನೋಡ್ದ ಅರ್ಜುನ, ಎಂತ ಜಾಣ ಕೆಲಸ ಮಾಡ್ದ ನಿನ್ನಣ್ಣ ಕಂಡ. ಕೃಷ್ಣ ಒಂದು ಅನುಮಾನ, ಯುದ್ಧಾರಂಭಕ್ಕೆ ಮುನ್ನ ಈ ರೀತಿ ಬಹಿರಂಗವಾಗಿ ಮಾಡೋದ್ರ ಏನು ಉದ್ದೇಶ? ಏನು ಉದ್ದೇಶನೋ ಏನೋ ಅರ್ಜುನ, ಆದ್ರೆ ಒಂದು ಮಹತ್ ಕಾರ್ಯ, ಒಂದು ಮಹತ್ ಪರಿಣಾಮ ಅದರಿಂದ ಆಗ್ತಾ ಇದೆ. ಯುಧಿಷ್ಠಿರ ಬಹಳ ನೇರ ಸ್ವಭಾವದವನು. ಯುದ್ಧದಲ್ಲಿ ಧರ್ಮಬದ್ಧ ತಂತ್ರವೂ ಬೇಡ, ಕುತಂತ್ರ ವರ್ಜನೆ ಮಾಡ್ತಾನವನು. ಧರ್ಮಕ್ಕೆ ಬದ್ಧನಾಗಿ ನಡೀತಾನೆ. ಬೃಹಸ್ಪತಿ ಮತ ಯಾವತ್ತು ಒಂದು, ಶುಕ್ರಾಚಾರ್ಯದು ಅಧರ್ಮ ನೀತಿ ಆದ್ರೆ ಬೃಹಸ್ಪತಿಗಳದು ಧರ್ಮ ನೀತಿ. ಆ ರೀತಿ ಯುಧಿಷ್ಠಿರ ಧರ್ಮ ನೀತಿಯನ್ನ ಅನುಸರಿಸ್ತಾನೆ. ನಿನ್ನನ್ನ ಏನ್ ಮಾಡ್ತಾ ಇದ್ದಾನೆ ನೋಡು. ಯುದ್ಧಕ್ಕೆ ಮುನ್ನ ಕೌರವ ಶಿಬಿರಕ್ಕೆ ಹೋಗಿ ಭೀಷ್ಮನ ಆಶೀರ್ವಾದವನ್ನ ಪಡ್ಕೊಂಡು ಬರ್ಬೋದಿತ್ತು, ಆದ್ರೆ ಹಾಗೆ ಮಾಡ್ಲಿಲ್ಲ. ಯಾಕಂದ್ರೆ ದುರ್ಯೋಧನ ಕಡೆಯವರು ಬೇರೆ ಅರ್ಥ ಕೊಡ್ತಾ ಇದ್ರು ಇದಕ್ಕೆ, ಭೀಷ್ಮನನ್ನ ಹಿಂಸಿಸ್ತಾ ಇದ್ರು. ಹಾಗಾಗಿ ಬಹಿರಂಗವಾಗಿ ಶತ್ರು ಪಾಳೆಯವೇ ನೋಡುವಂತೆ ಭೀಷ್ಮನನ್ನ ಅರಸು ಅಂತ ಕೇಳ್ಕೊಂಡ. ಮೊದಲೇ ಮನಸ್ಸಿಲ್ಲದ ಯುದ್ಧ ಮಾಡಕ್ಕೆ ಬಂದಿದ್ದವನಿಗೆ ಕೌರವರ ನಿಷ್ಠೆ ಒಡಿತು. ಅಧರ್ಮ ಅನ್ನೋ ಮಾತು ಕೇಳಿ ಅವನ ಬಾಯಿಂದ ಅವನ ಸಾವಿನ ರಹಸ್ಯ ಬಂತು. ಮೂರನೆಯದಾಗಿ ದುರ್ಯೋಧನಾದಿಗಳು ಇದರಿಂದ ಅಧೈರ್ಯಗೊಂಡಿದ್ದಾರೆ, ಅಸ್ಥಿರರಾಗಿದ್ದಾರೆ, ಅಸೂಯೆಯಿಂದ ತಮಗೆ ತಾವೇ ಸಾಯ್ತಾ ಇದ್ದಾರೆ. ಯುದ್ಧದ ಏಕಾಗ್ರತೆಯನ್ನು ಕೆಡಿಸ್ತಕ್ಕಂಥ ತಂತ್ರ ಇದು. ಹೋಗೋಗು, ಬೇಗ ಹೋಗಿ ನೀನು ಭೀಮ ತಾತನ ಪಾದವನ್ನ ಹಿಡಿದು ನಮಸ್ಕಾರ ಮಾಡಬನ್ನಿ. ಭೀಮಾರ್ಜುನರು ಹೋಗಿ ಭೀಷ್ಮನ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದಾರೆ. ನಿಶ್ಶಬ್ದವಾಗಿ ಪಿತಾಮಹನ ಪಾದಗಳನ್ನ ಮುಟ್ಟಿ ನಮಸ್ಕಾರ ಮಾಡಿ ಹೇಳ್ತಾರೆ, ಅವರ ತಲೆ ಮೇಲೆ ಕೈ ಇಟ್ಟು ಶುಭವಾಗಲಿ ಅಂತ ಭೀಷ್ಮ ಆಶೀರ್ವಾದ ಮಾಡ್ತಾ ಇದ್ದಾನೆ. ಅರ್ಜುನ ಬಂದು ಪಾದವನ್ನ ಮುಟ್ಟಿದ ಕ್ಷಣ ಭೀಷ್ಮನ ಕೈಗಳು ನಡುಗ್ಲಿಕ್ಕೆ ಪ್ರಾರಂಭ ಆಯಿತು. ಆ ಕ್ಷಣ ಅರ್ಜುನನ ಕಂಗಳಲ್ಲೂ ಕೂಡ ನೀರು ಬಂತು. ಕೃಷ್ಣ ಸುಮ್ಮನೆ ನೋಡ್ತಾ ನಗ್ತಾ ನಿಂತಿದ್ದಾನೆ. ಆಗ ಭೀಷ್ಮ ಕೃಷ್ಣನನ್ನು ನೋಡಿ ಅನ್ಕೊಂಡ, ಪ್ರಭು ಏನು ನಿನ್ನ ಮಾಯೆ, ಇದೇನು ಮಾಡಿದೆ ಅಂತ ಮನಸ್ಸಲ್ಲಿ ಅಂದುಕೊಂಡಾಗ ದೂರದಿಂದಲೇ ಕೃಷ್ಣ ಭೀಷ್ಮನನ್ನ ಅರಿಸ್ತಾ ಇದ್ದಾನೆ ಕೈಯನ್ನ ಎತ್ತಿ. ಮುಂದೇನಾಗ್ತಾ ಇದೆ? ಭೀಷ್ಮ ರಥದ ಹಿಂದೆ ಅವನ ರಕ್ಷಕನಾಗಿ ಏರ್ಪಡಿಸ್ತಕ್ಕಂಥ ರಥದಲ್ಲಿ ಕೂತ್ಕೊಂಡು ಆವೃತನಾಗಿರ್ತಕ್ಕಂಥ ದುಶ್ಯಾಸನನಿಗೆ ಅರ್ಥ ಆಗ್ತಾ ಇಲ್ಲ ಇದು ಏನ್ ನಡೀತಾ ಇದೆ ಅಂತ. ಧರ್ಮಸುತ ಭೀಷ್ಮನ ಪಾದ ಹಿಡ್ಕೊಂಡ ಭೀಷ್ಮ ಅಳ್ತಾ ಇದ್ದಾನೆ. ಏನೋ ಮೋಸ ಆಗ್ತಾ ಇದೆ. ಗಾಬರಿಯಾದ ಭೀಷ್ಮನ ರಥಚಕ್ರ ರಕ್ಷಕರು, ಆಯುಧಗಳನ್ನು ಒತ್ತ ವಾಹನಗಳು, ಅಶ್ವಾರೋಹಿಗಳು, ಪದಾತಿಗಳು ಎಲ್ಲರನ್ನ ಶಪಿಸ್ತಾ ಇದ್ದಾನೆ, ಛೀ ಅಂತ. ಆಗ ಶಕುನಿಯ ರಥದತ್ರ ಹೋಗ್ತಾ ಇದ್ದಾನೆ ದುಶ್ಯಾಸನ. ಮಾಮ, ಪಾಂಡವರು ತಾತನ ಕಾಲು ಹಿಡಿದು ನಮಸ್ಕಾರ ಮಾಡ್ತಾ ಇದ್ದಾರೆ, ನಾಟಕ ಮಾಡ್ತಾ ಇದ್ದಾರೆ. ಏನೋ ತಾತನ ಕೇಳಿದ್ರು, ತಾತ ಕರಗಿ ಹತ್ತು ಅವ್ರಿಗೆ ಏನೋ ಹೇಳ್ದ, ಏನೋ ದ್ರೋಹ ಆಗ್ತಾ ಇದೆ, ತಾತ ಮನಸ್ಸಿಟ್ಟು ಯುದ್ಧ ಮಾಡಲ್ವೇನೋ, ನಾವ್ ಇವನನ್ನ ನಂಬಿ ಕರ್ಣ ಹೊರಗಿರೋ ತರ ಮಾಡಿದ್ವಲ್ಲ, ನಮ್ಗೆ ಜಯ ಸಿಗೋದು ಅನುಮಾನ ಆಗ್ತಾ ಇದೆ. ಈ ಮಾತನ್ನ ಕೇಳಿ ಶಕುನಿಯ ಹೃದಯ ಕ್ಷಣಕಾಲ ಬಡ್ಕೊಂತು. ದುರ್ಯೋಧನ ರಥದತ್ರ ಬಂದ್ರು, ಯೋಚನೆ ಮಾಡ್ತಾ ಇದ್ದಾರೆ. ಆಗ ದುರ್ಯೋಧನ ಹೇಳ್ತಾ ಇದ್ದಾನೆ, ಈಗೇನು ಮಾಡೋ ಹಾಗಿಲ್ಲ, ಸಮಯ ಬಂದಾಯ್ತು, ಮುದುಕನನ್ನ ಹಂಗಿಸಿಯೇ ಕೊಲ್ತೇನೆ. ಅವನು ಹೇಗೂ ಪಾಂಡವರನ್ನ ಮುಟ್ಟಲ್ವಲ್ಲ, ಮೊದ್ಲೇ ಹೇಳ್ಬಿಟ್ಟಿದಾನಲ್ಲ,
ಏನು ಬಹಳ ಅಂದ್ರೆ ಗುಟ್ಟು ಹೇಳಿರ್ಬೇಕು, ಶಿಖಂಡಿ ಎದುರಿಗೆ ಬಂದ್ರೆ ಶಸ್ತ್ರ ಸನ್ಯಾಸವನ್ನ ಮಾಡ್ತೀನಿ ಅಂತ. ಇದು ಬಹಿರಂಗವಾಗಿ ಜಗತ್ತಿಗೆ ತಿಳಿದಿರ್ತಕ್ಕಂತ ವಿಚಾರ ಅಲ್ವಾ? ಯಾಕಂದ್ರೆ ನೈವ ಹನ್ಯಾಂ ಸ್ತ್ರೀಯಂ ಜಾತು ನ ಸ್ತ್ರೀ ಪೂರ್ವಂ ಕದಾಚನ ಅಂತ ಹೇಳಿದ್ದ ಅವತ್ತು. ಈ ಮುದುಕ ದ್ರೋಹಿಯಿಂದ ನಾವು ಇನ್ನೇ ನಿರೀಕ್ಷೆ ಮಾಡ್ಬೋದು? ಪಾಂಡವ ಸೈನ್ಯವನ್ನ ದಿನ ದಿನವೂ ಕೊಚ್ಚಿ ಹಾಳು ಮಾಡಿ ವಿರಾಟ ದೃಪದಾದಿ ವೀರರನ್ನ ಅವನ ಸಂಹರಿಸಿ ಕೊಟ್ರು ಸಾಕು, ಇವನಿಂದ ನಮ್ಗಿನ್ನೇನು ಬೇಡ. ಅಲ್ಲಿವರೆಗೆ ಶಿಖಂಡಿ ತಾತನ ಬಳಿ ಬರ್ದಿರೋ ತರ ನಮ್ಮ ವೀರರು ಎಚ್ಚರ ವಹಿಸಿ. ದುಶ್ಯಾಸನ, ನೀನೇ ತಾತನ ಹಿಂದೆ ಇದ್ದೀಯಾ. ಶಿಖಂಡಿ ಎದುರು ಬರ್ಬೇಕಾದ್ರೆ ನೀನು ಮುಂದೆ ಬಂದು ಅವನನ್ನ ನಿಗ್ರಹಿಸಿ ಕಳಿಸ್ಬಿಡು. ತಾತ ನಮಗೆ ಹೇಗೂ ದ್ರೋಹ ಮಾಡ್ತಾನೆ. ಯುಧಿಷ್ಠಿರ ದ್ರೋಣಾಚಾರ್ಯರ ಹತ್ರ ಬಂದ. ಆಚಾರ್ಯರೇ, ಪ್ರಣಾಮಗಳು. ನಮಗೆ ನಿಮ್ಮೊಡನೆ ಯುದ್ಧಕ್ಕೆ ಅಪ್ಪಣೆ ಕೊಟ್ಟಿದ್ದೀರಾ? ನಿಮಗೆ ಈ ಶಿಷ್ಯರ ಸೇವೆ ಸಾಕಾಯ್ತಾ ಅಂತ ಹೋಗಿ ಗುರುದೇವನ ಪಾದಗಳನ್ನ ಮುಟ್ಟದ. ದ್ರೋಣಾಚಾರ್ಯರು ಸುಮ್ಮನೆನ? 80 ವರ್ಷ ಪ್ರಾಯ ದಾಟಿದ ಕಪ್ಪು ಬಣ್ಣದ ಕೃಶ ಶರೀರದ ವಯಸ್ಸಾದಂತಹ ವ್ಯಕ್ತಿ ದ್ರೋಣಾಚಾರ್ಯರಾಗಿದ್ರು. ಅವ್ರು ಯುದ್ಧ ಮಾಡ್ಬೇಕಾದ್ರೆ 80 ವರ್ಷ ದಾಟ್ಬಿಟ್ಟಿತ್ತು. ದ್ರೋಣ ಕಠಿಣ ನಿರ್ಧಾರಗಳನ್ನ ಕಲ್ಲೆದೆಯಿಂದ ಕೈಗೊಳ್ಳಬಲ್ಲಂತಹ ಬ್ರಾಹ್ಮಣ ಅನ್ನೋದು ಜಗತ್ತರ್ತಿತ್ತು. ಯಾಕಂದ್ರೆ ಬಡತನದಿಂದ ಬಂದವರು ದ್ರೋಣಾಚಾರ್ಯರು. ಅಶ್ವತ್ಥಾಮ ಜನಿಸಿದಾಗ ಅವನಿಗೆ ಗೋವಿನ ಹಾಲ್ ಕೊಡದೇ ಇರೋಷ್ಟು ನಿರ್ಗತಿಕರಾಗಿದ್ದಂಥವರು ದ್ರೋಣಾಚಾರ್ಯರು. ಸ್ವಂತ ಶ್ರಮದಿಂದ ಬುದ್ಧಿಶಕ್ತಿಯಿಂದ ರಾಜಗುರು ಅಂತ ಅನಿಸ್ಕೊಂಡು ಒಂದು ಅಸ್ತಿನಾವತಿಯ ಸೇನೆಯನ್ನ ಕಟ್ತಂತವರು, ರಾಜಕುಮಾರರನ್ನ ವೀರರನ್ನಾಗಿ ಮಾಡಿದಂಥವರು, ಯುದ್ಧ ತಂತ್ರವನ್ನ ಮಾಡುವಷ್ಟು ಚಾಕಚಕ್ಯತೆಯನ್ನು ಹೊಂದಿದಂಥವರು. ಆದ್ರೆ ದ್ರುಪದನ ಮೇಲೆ ವೈರತ್ವ. ದ್ರೋಣ ಏನು ಮಾಡೋ ಹಾಗಿರ್ಲಿಲ್ಲ. ಇದು ದುರ್ಯೋಧನನ ಲೆಕ್ಕ. ಈಗ ತಾನೇ ಬಂದು ಚುಚ್ಚು ಮಾತನಾಡಿ ಹೋಗಿದ್ದ ಕೋಪ ಕುದಿತಾಯ್ತು ದ್ರೋಣಾಚಾರ್ಯರಿಗೆ. ಅದೇ ಕ್ಷಣ ಯುಧಿಷ್ಠಿರ ಬಂದ, ಅರ್ಜುನ ಬಂದ, ಭೀಮ ಬಂದ, ಯಮಣರು ಬಂದ್ರು. ಹೃದಯ ಹಿಂದೆಂದೂ ಆಗದಂತೆ ಕರಗಿ ನೀರಾಗೋಯ್ತು ದ್ರೋಣಾಚಾರ್ಯರಿಗೆ. ಗದ್ಗದಿತರಾಗಿ ಹೇಳ್ತಾ ಇದ್ದಾರೆ ದ್ರೋಣಾಚಾರ್ಯರು, ಮಗು ಯುಧಿಷ್ಠಿರ, ನಾನು ನಿನಗಾಗಲಿ ದುರ್ಯೋಧನನಿಗಾಗಲಿ ರಕ್ತ ಸಂಬಂಧಿ ಅಲ್ಲ. ಸಂಬಳದ ಎಂಜಲನ್ನು ತಿಂದ ಕಾರಣಕ್ಕಾಗಿ ಅದನ್ನ ತೀರ್ಸೋ ಸಲುವಾಗಿ ನಾನು ಇಲ್ಲಿದ್ದೇನೆ. ಅರ್ಥಸ್ಯ ಪುರುಷೋ ದಾಸಃ ಅನ್ನುವಾಗ ನನ್ನ ನಾಲಿಗೆ ನಪುಂಸಕವಾಗೋಗಿದೆ. ನನ್ನ ಬಿಲ್ಲಿನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ನೀವು ಧರ್ಮ ಮಾರ್ಗದಲ್ಲೇ ಇರೋದು ನಿಜ ಆದ್ರೆ, ಕೃಷ್ಣ ನಿಮ್ಮ ಹತ್ರ ನಿಂತಿರೋದೇ ನಿಜ ಆದ್ರೆ ನಿಮಗೆ ಜಯ. ಹೋಗಿ ಬಾ, ನಿಮ್ಗೇನ್ ಬೇಕು ಕೇಳ್ಕೊಂಬಿಡಿ, ಈಗ್ಲೇ ಕೊಟ್ಬಿಡ್ತೀನಿ ನಾನು. ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ಗುರುವರ್ಯ, ನೀವೇ ನಮ್ಮ ಮೇಲೆ ಬಿಲ್ಲು ಅನ್ನ ಹಿಡ್ಕೊಂಡ್ರೆ, ಕಲಿಸಿದ ಗುರುವೇ ಶಿಷ್ಯರಿಗೆ ಶಾಪವನ್ನ ಕೊಟ್ರೆ ನಾವು ಜಯಪ್ರಾಪ್ತಿ ಆಗೋದು ನಿಜನಾ? ನಿಮ್ಮನ್ನ ನಾವು ನಿಜವಾಗಿ ಜಯಿಸ್ತೀವ? ಆಗೋದೇ ಇಲ್ಲ. ಗುರುವನ್ನ ಜಯಿಸಿದ ಶಿಷ್ಯರುಂಟೆ? ದ್ರೋಣ ಚಿಂತಾಕ್ರಾಂತನಾಗಿ ನಿಟ್ಟರಿಸು ಬಿಡ್ತಾ, ಹೌದು ಸತ್ಯ, ನನ್ನ ಮುಂದೆ ನೀವ್ಯಾರೂ ಗೆಲ್ಲಲು ಸಾಧ್ಯ ಇಲ್ಲ. ನಾನು ಬಿಲ್ಲು ಬಾಣವನ್ನ ಹಿಡಿದಿದ್ದೆ ಆದ್ರೆ ನಿಮಗೆ ಖಂಡಿತ ಜಯವಿಲ್ಲ. ಧರ್ಮಪುತ್ರ, ನಾನು ಸತ್ತ ಮೇಲೆ ನೀವು ವಿಜಯಿಗಳಾಗ್ತೀರ. ನಾನಿರೋ ತನಕ ನಿಮಗೆ ಜಯವಿಲ್ಲ. ಬೇಗ ನನ್ನನ್ನ ಕೊಂದು ಹಾಕ್ಬಿಡಿ. ಅಳ್ತಾನೆ ದ್ರೋಣಾಚಾರ್ಯ. ಪಾಂಡವರು ಅಲ್ಲೇ ನಿಂತಿರೋದು ಗಮನಿಸಿ, ಅರ್ಜುನ, ನೀನು ನನಗೆ ಮಗನಿಗಿಂತ ಹೆಚ್ಚು ಪ್ರಿಯವಾದವನು. ಈ ಸತ್ಯ ಲೋಕಕ್ಕೆ ಗೊತ್ತು. ನನ್ನ ಮನಸ್ಸು ನಿನಗೆ ಅರ್ಥ ಆಗಲ್ವಪ್ಪ? ನನ್ನ ಪ್ರಾಣ ಎಲ್ಲಿ ಬಚ್ಚಿಟ್ಟಿದ್ದೀನಿ ಅನ್ನೋದು ನಿನಗೆ ಗೊತ್ತಲ್ವಾ?
ಅತ್ಯಂತ ಅಪ್ರಿಯ ವಾರ್ತೆಯೊಂದನ್ನ ಒಬ್ಬ ಮಹಾಪುರುಷನ ಬಾಯಿಂದ ಕೇಳಿದೊಡನೆ ನಾನು ಶಸ್ತ್ರಗಳನ್ನ ಕೆಳಗಿರಿಸಿ ಕೂಟ್ಬಿಡ್ತೇನೆ. ನಿನ್ನ ಸೈನ್ಯ ನನ್ನನ್ನ ಮುಗಿಸ್ಲಿಕ್ಕೆ ಅದೇ ಸರಿಯಾದ ಸಮಯ. ಹೋಗಿ ಮತ್ತೆ ಬರಬೇಡಿ ನನ್ನ ಮುಂದೆ ವಿಜಯಶಾಲಿಗಳಾಗಿ ಎನ್ನುತ್ತಾ ಮತ್ತೆ ದ್ರೋಣ ಮುಖವನ್ನ ತಿರುಗಿಸಿ ಅಳ್ಳಿಕ್ಕೆ ಪ್ರಾರಂಭವನ್ನ ಮಾಡ್ತಾನೆ. ಭಾವ ಪರವಶನಾಗ್ತಾ ಇದ್ದಾನೆ. ಧರ್ಮ, ಮರ್ದ ಎಲ್ಲ ಮಾತುಗಳು ಕೂಡ ಅರ್ಜುನನಿಗೆ ಅರ್ಥ ಆದ್ರೂ ಕೂಡ ಅವನ ಕಣ್ಣ ಮುಂದೆ ಅವನ ಗುರುಗಳು ಕಣ್ಣೀರನ್ನ ಹಾಕಿದ್ದನ್ನ ನೋಡಿ ಅರ್ಜುನನಿಗೆ ಕಣ್ಣೀರು ತಡೆಯಕ್ಕಾಗ್ಲಿಲ್ಲ. ಗುಳೋ ಅಂತ ಅರ್ಥ. ಕೃಪಾಚಾರ್ಯರ ಹತ್ರ ಬಂದ್ರು. ಆಚಾರ್ಯರೇ, ನೀವು ಕೂಡ ನಮ್ಮ ವಿರುದ್ಧ ಯುದ್ಧಕ್ಕೆ ನಿಂತೀರಾ? ಕೃಪಾಚಾರ್ಯರು ಹೇಳಿದ್ರು, ಮಕ್ಕಳ, ನಾನು ಚಿರಂಜೀವಿ, ಯಾರು ನನ್ನನ್ನ ಕೊಲ್ಲಿಕ್ಕಾಗಲ್ಲ. ಯುದ್ಧದಲ್ಲಿ ನಾನು ಕೊನೆ ತನಕ ಇರ್ತೀನಿ, ಆದ್ರೆ ಜಯ ನಿಮಗೆ. ಹೋಗಿ ಬನ್ನಿ. ಭೀಷ್ಮ, ದುರ್ಯೋಧನ, ಕೃಪಾಚಾರ್ಯ ಮೂರೂ ಜನರ ಬಳಿಗೆ ಯುಧಿಷ್ಠಿರ ಹೋದ. ಈ ಬಾರಿ ಕೃಷ್ಣ ಕುತೂಹಲದಿಂದ ನೋಡ್ತಾ ಇದ್ದಾನೆ. ಹಾಗಾದ್ರೆ ಎಲ್ಲಿಗೆ ಹೋಗ್ತಾನೆ, ಎಲ್ಲಿಗೆ ಹೋಗ್ತಾನೆ, ಯಾರತ್ರ ಹೋಗ್ತಾನೆ ಅಂತ ನೋಡ್ಬೇಕಾದ್ರೆ ಶಲ್ಯನ ರಥದ ಬಳಿ ಪಾಂಡವರು ಹೊರಟದ್ದನ್ನ ಕೃಷ್ಣ ಮುಖದಲ್ಲಿ ಮಂದಹಾಸ ಬೀರ್ತು. ಓಹೋ, ಸರಿಯಾದ ಆಲೋಚನೆ. ಶಲ್ಯನ ಬಳಿಗೆ ಧರ್ಮಪುತ್ರ ಬಂದ. ಮಾವದೇವ ಶಲ್ಯ, ಇದೇನು ಮಾಡ್ಬಿಟ್ರಿ? ಸ್ವಂತ ಸೋದರಳಿಯಂದ್ರು ಈ ಅಧರ್ಮಿ ದುರ್ಯೋಧನನ ನೆಪವಾಗಿ ನಿಮ್ಮ ಅಳಿಯಂದ್ರನ್ನ ನೀವೇ ಸಾಯಿಸಕ್ ಹೊರಟಿದ್ದೀರಾ? ನೀವೇ ನಮ್ಮ ವಿರುದ್ಧ ನಿಂತ್ರೆ ಹೇಗೆ? ನಮ್ಮದು ಅಧರ್ಮನ? ಹಾಗಾದ್ರೆ ನಾವು ಬದುಕಿರೋದೇ ತಪ್ಪ ಈ ಲೋಕದ ಮೇಲೆ? ಏನ್ ಹೇಳ್ತೀರ ಹೇಳಿ ಎಂದಾಗ ಶಲ್ಯನ ಹೃದಯ ಕಿತ್ತು ಬರ್ತಾ ಇದೆ. ನಡೆದಂತ ಎಲ್ಲ ವಿಚಾರವನ್ನ ನೆನೀತಾ ಇದ್ದಾನೆ. ಮದ್ರ ದೇಶದಿಂದ ದೊಡ್ಡ ಅಕ್ಷೋಹಿಣಿ ಸೇನೆ ಜೊತೆ ಹೊರಟು ಪಾಂಡವರತ್ತ ಸೇರ್ಬೇಕು ಅಂತ ಬಂದೆ. ಆದ್ರೆ ದಾರಿಯ ಮಧ್ಯೆ ದುರ್ಯೋಧನ ವಿಶ್ರಾಮಾಸ್ಥಾನಗಳನ್ನ, ಆಹಾರಗಳನ್ನ, ಮನರಂಜಗಳನ್ನ ಕೊಟ್ಟು ನಮ್ಮನ್ನ ಅವ್ರ ಪಕ್ಷಕ್ಕೆ ಸೇರ್ಸ್ಕೊಂಡ್ಬಿಟ್ನಲ್ಲ. ಆಯ್ತು, ನಾನು ಮಾಡಿದಂತಹ ತಪ್ಪಿಗೆ ಈಗ ಪ್ರಾಯಶ್ಚಿತ್ತ, ವರವನ್ನ ಕೊಡ್ತಾ ಇದ್ದೇನೆ. ಏನು ವರವನ್ನ ಬೇಕೋ ಕೇಳ್ಕೊಳ್ಳಿ ಮಕ್ಕಳ, ಏನು ಬೇಕು ಕೇಳ್ಕೊಳ್ಳಿ ಅಂತ ಕೇಳಿದಾಗ ಧರ್ಮಪುತ್ರ ಕೇಳ್ತಾ ಇದ್ದಾನೆ, ಮಾವ, ನೀನೆಲ್ಲಾದರೂ ಇರು, ನಮ್ಮನ್ನ ಹೃದಯ ತುಂಬಿ ಹರಸು. ನಮ್ಮದು ಧರ್ಮ ಅಂತ ನೀನು ಒಪ್ಪಿದ್ದೆ ಆದ್ರೆ ಇದ್ದಲ್ಲಿಂದಲೇ ಹರಸು. ಆಯ್ತಪ್ಪ, ನನ್ನ ಆಶೀರ್ವಾದ ಸದಾ ಕಾಲ ನಿಮ್ಗಿರುತ್ತೆ, ಧರ್ಮಕ್ಕೆ ಜೀವಾಗುತ್ತೆ. ವರವನ್ನ ಕೇಳ್ಬಿಡಿ, ಮತ್ತೆ ಇಂಥ ಸಂದರ್ಭ ನಿಮಗೆ ಬರುಕ್ಲಿಕ್ಕಿಲ್ಲ ಅಂದಾಗ ಧರ್ಮಪುತ್ರ ಹೇಳ್ತಾ ಇದ್ದಾನೆ, ಒಂದು ಮಾತು ಹೇಳ ಮಾವ, ಇದೊಂದು ಸಾಧ್ಯತೆ ಆದ್ರೂ ಹೇಳ್ತೇನೆ, ಮಾಡ್ಕೊಡ್ತೀಯಾ? ಹೇಳು ಹೇಳು. ಭೀಷ್ಮ ಬದುಕಿರೋ ತನಕ ಕರ್ಣ ಬಿಲ್ ಹಿಡಿಯೋಲ್ಲ. ಭೀಷ್ಮ ಬಹುದಿನ ಯುದ್ಧ ಭೂಮಿಯಲ್ಲಿ ನಿಲ್ಲಲ್ಲ. ಕರ್ಣನ ಸರದಿ ಬಂದೇ ಬರುತ್ತೆ. ಅವನ ಕಡೆಯಲ್ಲಿ ಪ್ರಚಲಿತ ಇರತಕ್ಕಂತ ಒಂದು ವಾರ್ತೆ ಇದೆ, ಅದನ್ನ ನೀನ್ ಅವನಿಗೆ ಹೇಳಬೇಕು ಅವನ ಸಾರಥಿಯಾಗಿ. ಏನೆಂದೇ? ಎಷ್ಟು ಸೊಕ್ಕು ಸೂತ ಪುತ್ರನಿಗೆ! ಈ ಕ್ಷತ್ರಿಯ ಕುಲ ಜಾತನನ್ನ ಈ ಹೀನ ಕೆಲಸಕ್ಕೆ ನೇಮಿಸ್ಕೊಳ್ತಕ್ಕಂಥ ಸ್ವಾತಂತ್ರ್ಯ ನಾನು, ಶಲ್ಯ ಮಹಾರಾಜ, ಮದ್ರದೇಶದ ರಾಜ, ಆ ಸೂತ ಪುತ್ರನಿಗೆ ಸಾರಥಿ ಆಗ್ಬೇಕು ಅಂತ ಬಯಸ್ತಾ ಇದ್ದಾರಾ? ಖಂಡಿತ ಒಪ್ಪಲ್ಲ. ನೀನ್ ಅದನ್ನ ಹೇಳ್ತಾ ಇದ್ಯಾ ಸಾರಥಿ ಆಗು ಅಂತ. ಕೂಪಿಸ್ಕೊಳ್ಬೇಡಿ ಮಾವ, ಸಮಾಧಾನದಿಂದ ನನ್ನ ಮಾತನ್ನ ಕೇಳಿ. ನಮ್ಮ ಕಡೆ ಬರ್ತಾ ಇರ್ತಕ್ಕಂಥ ನಿಮ್ಮನ್ನ ಯುದ್ಧ ಮಾಡ್ಲಿಕ್ಕೆ ಆಹಾರ, ಮನರಂಜನೆ, ಆಶ್ರಯವನ್ನ ಕೊಟ್ಟು ಅವ್ರ ಕಡೆ ಬರೋ ತರ ಮಾಡ್ಕೊಂಡ್ರು.
ಭೀಷ್ಮ ದ್ರೋಣರನ್ನ ಇಕ್ಕಟ್ಟಿನಲ್ಲಿ ನಿಲ್ಸಿದ್ರು. ಮಾವಾ, ದುರ್ಯೋಧನನ ದೌಷ್ಟ್ಯವನ್ನ ಕಡೆಗಣಿಸ್ಬೇಡ. ವಂಚಕನಾದ ಅವನು ಯಾರನ್ನು ಬೇಕಾದ್ರೂ ವಂಚಿಸ್ತಾನೆ, ಎಂತಹ ನೀಚ ಕೃತ್ಯವನ್ನು ಬೇಕಾದ್ರೂ ಮಾಡ್ತಾನೆ. ನಿನಗೆ ಕರ್ಣನ ಸಾರಥ್ಯ ಪ್ರಸಂಗ ಬಂದೇ ಬರುತ್ತೆ. ಭೀಷ್ಮನೇ ನಮ್ಮ ಸೈನ್ಯವನ್ನ ಮುಗಿಸಿದ್ರು, ದ್ರೋಣರು ಅವಶ್ಯ ಬರಲಾರರು. ಹಾಗಾಗಿ ಈ ಸಹಾಯವನ್ನ ನೀನು ಮಾಡಬೇಕು. ಯಾವ ಸಹಾಯ? ನಾವು ಬದುಕಿರುವ ತನಕ ನಮಗೆ ಜಯವಿಲ್ಲ ಅಂತ ಉಪಾಯವನ್ನ ಹೇಳಿದ್ದಾನೆ ಭೀಷ್ಮ. ದ್ರೋಣರು ಕೂಡ ಅವರ ಸಾವಿನ ಉಪಾಯವನ್ನ ಹೇಳಿದ್ದಾರೆ. ಈಗ ಗಂಡಾಂತರ ಕಾದಿರೋದು ನಿನ್ನಿಂದ ನಮಗೆ. ಆಗ ಶಲ್ಯ ಹೇಳ್ತಾ ಇದ್ದಾನೆ, ಹಾಗೇನಾದ್ರೂ ಕರ್ಣನ ಸಾರಥ್ಯ ಪ್ರಸಂಗ ಬಂದ್ರೆ ಜಗತ್ತಿಗೆ ತಿಳಿದಿರ್ಲಿ, ಕರ್ಣಹೀನ ಜಾತಿಯವನು ಮಾತ್ರವಲ್ಲ, ಹೊರಕು ನಾಲಿಗೆಯವನು, ಜಂಭಕೋರ, ನಾನು ಸ್ವಾಭಿಮಾನಿ. ಕರ್ಣನಿಗೆ ಯಾರಿಗೂ ಸಾರಥ್ಯ ಮಾಡಿ ರೂಢಿ ಇಲ್ಲ. ಆ ವಿದ್ಯೆ ನಾನು ಪರಿಣಿತಿಯನ್ನು ಹೊಂದಿಲ್ಲ. ನನ್ನ ಮಾತನ್ನ ಕರ್ಣ ಮೀರಿದ್ರೆ ಮಾತ್ರ ಸಾರಥ್ಯ ನಡೆಸ್ತೀನಿ. ಮೀರಿದ್ರೆ ನಾನು ಅವನ ಸಾರಥಿಯಾಗಿ ಒಂದು ಕ್ಷಣ ರಥದಲ್ಲಿ ಕೂತ್ಕೊಳ್ಳಲ್ಲ. ಇದೇ ನನ್ನ ಪ್ರತಿಜ್ಞೆ. ಶಲ್ಯ ಕೂಡ ಪ್ರತಿಜ್ಞೆಯನ್ನ ಮಾಡ್ತಾ. ಅಂದ್ರೆ ಮನುಷ್ಯನಿಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ವರ್ತಿಸ್ಬೇಕು ಅನ್ನೋ ಬುದ್ಧಿವಂತಿಕೆ ಇರಬೇಕು. ಅದಿಲ್ಲ ಅಂದ್ರೆ ಬಹಳ ಕಷ್ಟ. ಏನೂ ಮಾಡ್ಲಿಲ್ಲ, ಹೋಗಿ ಎಲ್ಲರ ಹತ್ರ ಆಶೀರ್ವಾದವನ್ನ ಕೇಳ್ದ. ಆಶೀರ್ವಾದದ ಫಲ ಯುದ್ಧದಲ್ಲಿ ಜಯ ಸಿಗ್ತಕ್ಕಂತ ಎಲ್ಲ ಗುಟ್ಟು ಸಿಕ್ಬಿಡ್ತು. ಒಬ್ಬರ ಹತ್ರ ಹೋಗಿ ಆಶೀರ್ವಾದವನ್ನ ಬೇಡ್ತಾ ಇದ್ದೀವಿ ಅಂದ್ರೆ ಆಡಂಬರಕ್ಕೆ ಹೋಗಬಾರ್ದು, ಏನನ್ನು ಸಾಧಿಸಕ್ಕೆ ಹೋಗ್ಬಾರ್ದು. ಒಂದು ಆಶೀರ್ವಾದ ನಿಮ್ಮ ಬದುಕನ್ನೇ ಬದಲಾಯಿಸ್ಬಿಡುತ್ತೆ. ಅವರ ಮಾತಿಂದ ತಿಳಿಯದೋ ಯಾವುದೋ ಒಂದು ಮಾತು ಬಂತು, ಆರೋಗ್ಯ ಭಾಗ್ಯಂ ಪ್ರಾಪ್ತಿರಸ್ತು, ದೀರ್ಘಾಯು ದೀರ್ಘ ಸುಮಂಗಲಿ, ಸಂತಾನ ಪ್ರಾಪ್ತಿರಸ್ತು, ಮಾನಸಿಕ ನೆಮ್ಮದಿ, ಏನೋ ಒಂದು ಆಶೀರ್ವಾದ ಬಂತು. ಆ ಒಂದೇ ಒಂದು ಆಶೀರ್ವಾದ ನಿಮ್ಮ ಬದುಕನ್ನ ಸುಂದರ ಮಾಡುತ್ತೆ. ಅದನ್ನ ಸಾಧಿಸ್ಕೊಂಡ ಧರ್ಮಪುತ್ರ ಎಲ್ಲರ ಬಳಿ ಬಂದಾಯಿತು. ಪ್ರಾತಃ ಸೂರ್ಯ ಮೇಲೇರ್ತಾ ಇದ್ದಾನೆ. ಉದಯವಾಗಿ 3 ಮುಹೂರ್ತ ಆಗ್ತಾ ಇದೆ. ಈ ಕಡೆ ಎಲ್ಲರ ಬಳಿಗೆ ಹೋದಂತಹ ಪಾಂಡವರು ತಮ್ಮ ತಮ್ಮ ತೇರುಗಳಿಗೆ ಬಂದು ನಿಂತ್ಕೊಂಡ್ರು. ದೂರದ ಸೈನ್ಯದ ಹಿಂಭಾಗದಲ್ಲಿ ಒಂದು ಶಿಬಿರದಲ್ಲಿ ಕೃಷ್ಣ ವೇಗವಾಗಿ ತಲೆ ಅಲ್ಲಾಡಿಸ್ತಾ ತೃಪ್ತಿಯ ನಗೆಯನ್ನ ಬೀರ್ತಾ ಬರ್ತಾ ಇದ್ದಾನೆ. ಆಗ ಧರ್ಮಪುತ್ರ ಹೇಳ್ತಾ ಇದ್ದಾನೆ, ಕೃಷ್ಣ ಎಲ್ಲಿ ಹೋಗಿದ್ದಪ್ಪ ನೀನು? ಅದಿರ್ಲಿ, ನೀನು ಹೋದ ಕೆಲ್ಸ ಹಣ್ಣೋ ಕಾಯೋ ಅದನ್ನ ಹೇಳೋ. ಏನಾಯ್ತು ಹೋದ ಕಾರ್ಯ? ಪ್ರಭು, ನೀನು ನಮ್ಮನ್ನ ಕೈ ಹಿಡಿದ್ಮೇಲೆ ಎಲ್ಲಾ ಹಣ್ಣೆ. ಸಂದೇಹವಾ? ನೀನೆಲ್ಲಿ ಹೋಗಿದ್ದೆ ಹೇಳು. ನಾನಾ? ಊಹೆ ಮಾಡು ನೋಡೋಣ. ನಿನ್ನ ಆಟದವನ್ನ ನೋಡ್ಲಿಕ್ಕೆ ನಮಗ್ ಸಾಧ್ಯನೇ. ಎಲ್ಲಿ ಹೋಗಿದ್ದೆ ಪ್ರಭು? ಕರ್ಣನ ಬಳಿಗೆ ಹೋಗಿ ಬಂದೆ. ಏನು? ಕರ್ಣನ ಬಳಿಗೆ? ಹೌದು. ಸೈನ್ಯದಲ್ಲಿ ಅವನು ಬಂದಿಲ್ಲ, ಆದ್ರೆ ಶಿಬಿರದ ಉಸ್ತುವಾರಿ ನೋಡ್ತಾ ಶಸ್ತ್ರಗಳ ಸಾಗಾಣಿಯಲ್ಲಿ ಸಹಾಯಕನಾಗಿ ನಿಂತಿದ್ದಾನೆ. ಹಾಗಾಗಿ ಅವನನ್ನ ನೋಡಿ ಬಂದೆ. ಅಷ್ಟೇ ಅಲ್ಲ, ಒಂದು ವಿಚಾರ. ಹೇಗೂ ಭೀಷ್ಮ ಬದುಕಿರುವ ತನಕ ಇವನು ಅತ್ತ ನಿಂತು ಯುದ್ಧ ಮಾಡಲ್ಲ ಅನ್ನುವ ಪ್ರತಿಜ್ಞೆ ಮಾಡಿರೋದ್ರಿಂದ ಆವರೆಗೂ ನಮ್ಮ ಹತ್ರ ನಿಂತು ಯುದ್ಧ ಮಾಡುವಂತೆ ಸೂಚಿಸಿದೆ. ಹೌದಾ? ನಮ್ಮ ಹತ್ರ ನಿಂತು ಯುದ್ಧ ಮಾಡೋದು ಒಪ್ತಾನ? ಒಪ್ಪಲಾರ. ಬೇಕು ಅಂತಲೇ ಕೇಳಿದೆ. ನಿನ್ನ ತಂತ್ರವನ್ನೇ ನಾನು ಮುಂದುವರಿಸಿದೆ ಧರ್ಮಪುತ್ರ. ನೋಡು, ಕೌರವರೆಲ್ಲ ಕಂಗಾಲಾಗಿದ್ದಾರೆ. ಅವರ ಮಹಾರಥಿಗಳು, ದುರ್ಯೋಧನನ ನೆಚ್ಚಿನವರು ಬೆಚ್ಚಿ ಬಿದ್ದಿದ್ದಾರೆ.
ಬೇಕಾದ ಕಡೆ ಪಾಂಡವರು ಹೋಗಿ ಯಾವಾಗಲೂ ಮಾತಾಡಿಸಿ ಆಶೀರ್ವಾದವನ್ನ ಬೇಡಿ ಪಡೆದು ಬರ್ತಾರೆ ಅಂತ ದುರ್ಯೋಧನನಿಗೆ ಅನ್ನಿಸಿದೆ. ಅಂದ್ರೆ ನಮ್ಮ ಕಡೆ ಅರ್ಧ ಯುದ್ಧವೇ ಮುಗಿದು ಹೋಯ್ತು, ದ್ರೋಣ ಭೀಷ್ಮ ಕರ್ಣರನ್ನ ಕೊಂದಾಯ್ತು ಅಂತ ಅನ್ಕೊಳ್ಳಿ, ಇನ್ನು ಯುದ್ಧ ನಡೆಯಲಿ, ಯುದ್ಧ ನಡೆಯಲಿ. ಯುದ್ಧಾರಂಭ. ಮೊದಲನೆಯ ದಿವಸ ಯುಧಿಷ್ಠಿರ ಇನ್ನೂ ಒಂದು ಚಮತ್ಕಾರವನ್ನು ನಡೆಸ್ತಾ, ಈ ಯುಯುತ್ಸುವಿಗೆ ದುರ್ಯೋಧನ ಸಭೆಯಲ್ಲಿ ಚೀಮಾರಿ ಹಾಕಿದ್ದ ಸಮಾಚಾರವನ್ನ ತಿಳಿದಿತ್ತು. ಯಾರಿಗೆ? ಯುಯುತ್ಸುವಿಗೆ. ಯಾರು ಯುಯುತ್ಸುವು ಅನ್ನೋದು ಕೂಡ ನಿಮ್ಗೆ ಗೊತ್ತಿತ್ತು. ಧೃತರಾಷ್ಟ್ರನ ದಾಸಿಯ ಮಗ, ಧೃತರಾಷ್ಟ್ರನಲ್ಲಿ ಜನಿಸಿದವನು, ಯುದ್ಧವನ್ನ ವಿರೋಧಿಸಿದವನು. ಅವನಿಗೆ ದುರ್ಯೋಧನ ಚೀಮಾರಿ ಹಾಕಿದ್ದ ಈ ವಿಚಾರ ಯುಧಿಷ್ಠಿರನಿಗೆ ತಿಳಿದಿತ್ತು. ಅಂದ್ರೆ ವೈಶ್ಯ ಸ್ತ್ರೀಯಳಿಗೆ ಹುಟ್ಟಿದಂತವನು. ಅವನಿಗೂ ಕೂಡ ವಿದ್ಯೆ, ಶೂರ, ಸತ್ಯಸಂಧ, ಧರ್ಮ ಪಕ್ಷಪಾತಿ, ಪ್ರಸಿದ್ಧನಾಗಿದ್ದ ಅವನು. 101ನೆಯವನಾಗಿಯೂ ಇವನನ್ನ ಪರಿಗಣಿಸಿರ್ಲಿಲ್ಲ. ಸೂತಪುತ್ರನೆಂದೇ ಪ್ರಸಿದ್ಧನಾಗಿದ್ದ. ದುರ್ಯೋಧನನಿಗೆ ಸಂಬಂಧ ಮುಖ್ಯ ಆಗಿರ್ಲಿಲ್ಲ, ಅವನಿಗೆ ಅಧಿಕಾರ ಅಷ್ಟೇ ಮುಖ್ಯ ಆಗಿತ್ತು. ತನ್ನ ತಂದೆ ತಾಯಿಯರಲ್ಲಿ ಜನಿಸದಂತಹ ಇವನನ್ನ ತಮ್ಮ ಅಂತ ಯಾವತ್ತೂ ಒಪ್ಕೊಂಡಿರ್ಲಿಲ್ಲ. ಹಾಗೆ ಇಲ್ಲೇ ಯುದ್ಧ ಮಾಡ್ಬೇಕು, ಅಲ್ಲೇ ಯುದ್ಧ ಮಾಡ್ಬೇಕು ಅಂತಕ್ಕಂಥ ನಿರ್ಬಂಧ ಇರ್ಲಿಲ್ಲ ಅವನಿಗೆ. ಅರಮನೆಯಲ್ಲಿ ಯುಯುತ್ಸುವಿನ ಪ್ರವೇಶ ನಿರ್ಗಮವನ್ನ ಯಾರು ಗಮನಿಸ್ತಾ ಇರ್ಲಿಲ್ಲ. ಹಾಗಾಗಿ ಒಂದು ಉಪಾಯವನ್ನ ಮಾಡ್ತಾ, ನಮ್ಮ ಕಡೆ ಬಂದು ಯುದ್ಧ ಮಾಡುವಂತೆ ಯುಧಿಷ್ಠಿರ ಯುಯುತ್ಸುವನ್ನ ಕೇಳ್ಕೊಂಡಿದ್ದ. ಯುದ್ಧಾರಂಭವಾದಾಗ ಬಂದು ನಮ್ಮ ಸೈನ್ಯವನ್ನ ಸೇರ್ಕೋ ಅಂತ. ಇದು ಕೂಡ ಬಹಳ ರೋಚಕವಾದ ತಿರುವು. ಯುಯುತ್ಸು ಸಕಲ ಬೇರಿ ಪಣಹ ಕಾಹಳ ಶಂಖ ಮೃದಂಗ ವಾದ್ಯಗಳು ಮೊಳಗ್ತಾ ಇರ್ಬೇಕಾದ್ರೆ ಪಾಂಡವ ಸೈನ್ಯವನ್ನ ಸೇರ್ಕೊಂಡ ಬಹಳ ಸಂತೋಷದಿಂದ. ಶಕುನಿ ದುರ್ಯೋಧನನ ಮುಖ ನೋಡಿ ನಕ್ಕದ. ಆಗ ದುರ್ಯೋಧನ ತಲೆ ತಗ್ಗಿಸ್ತಾ. ರಥ ಹತ್ತಿದ ಯುಧಿಷ್ಠಿರ ಮತ್ತೆ ಕವಚವನ್ನ ಧರಿಸ್ತಾ ಇದ್ದಾನೆ. ಮುಂಗೈಗಳಿಗೆ ಚರ್ಮ ರಕ್ಷೆಗಳನ್ನ ಧರಿಸ್ತಾ, ಕಾಲುಗಳಿಗೆ ರಕ್ಷೆಗಳನ್ನ ಬಿಗಿದುಕೊಂಡ. ದುಷ್ಟ ದುಮ್ನನತ್ತ ನೋಡಿ ಬಲಗೈ ಎತ್ತಿ ಬೀಸಿದ, ನಾವು ಸಿದ್ಧ ಅಂತ. ಈ ಕಡೆ ದುಷ್ಟದುಮ್ನ ತನ್ನ ಕಡೆ ಮಂಚೂಣಿಯ ಮಹಾವೀರರನ್ನ, ರಥಿಗಳನ್ನ, ಅಶ್ವಾರೋಹಿಗಳನ್ನ ನೋಡಿ ಕೈ ಬೀಸ್ತಾ. ದುಂದುಬಿ ರಣಭೇರಿಗಳು ಎರಡೂ ಕಡೆ ಮೊಳಗ್ತಾ ಇದೆ. ಆಕಾಶವನ್ನೇ ಹರಿದು ಹಾಕುವಂತೆ ಶಬ್ದ ಮಾಡ್ತಾ ಇದೆ. ಎರಡೂ ಕಡೆಯ ಯುದ್ಧ ವ್ಯೂಹಗಳು ಪುನಃ ಸಜ್ಜಾಗ್ತಾ ಇದೆ. ವೀರರು ಸಿಂಹನಾದ ಮಾಡಿ ಗರ್ಜಿಸ್ತಾ ಇದ್ದಾರೆ. ಎರಡು ಸೇನೆಗಳು ಎರಡು ಸಮುದ್ರಗಳಂತೆ ಕಾಣಿಸ್ತಾ ಇದೆ. ದೊಡ್ಡ ಅಲೆಗಳು ಬಂದು ಅಪ್ಪಳಿಸೋ ತರ ಒಂದರ ಮೇಲೊಂದು ಬೀಳ್ತಾ ಇದೆ. ಇತ್ತ ಭೀಮಸೇನ ತನ್ನ ಮಹಾಶಂಕವನ್ನ ಗಗನ ಕೇಳಿಸೋ ತರ ಊದ್ತಾ ಇದ್ದಾನೆ. ಆನೆ ಕುದುರೆಗಳು ಆ ಶಬ್ದಕ್ಕೆ ಮೂತ್ರ ವಿಸರ್ಜನೆ ಮಾಡ್ತಾ ಇವೆ. ಭೀಮಸೇನ ವೇಗವಾಗಿ ಭೀಷ್ಮ ರಥದತ್ತ ನುಗ್ತಾ ಇದ್ದಾನೆ. ಈ ಕಡೆ ಪಿತಾಮಹನ ಬೆಂಗಾವಲಿಗೆ ನಿಂದಂತಹ ಕೌರವ ಸೋದರರನ್ನ ಹಿಡಿದು ಕೊಲ್ಲಲು ಬರ್ತಾ ಇರ್ತಕ್ಕಂಥ ದೃಶ್ಯ ಭಯಂಕರವಾಗಿದೆ. ಯಾರು ಕೌರವ ಸೋದರರು? ಯಾರನ್ನ ಕೊಲ್ತಾ ಇದ್ದಾನೆ ಭೀಮ? ದುರ್ಮುಖ, ದುಶ್ಶಲ, ಚಲ, ದುಶ್ಶಾಸನ, ದುರ್ಮರ್ಷಣ, ವಿಶಂತಿ, ಚಿತ್ರಸೇನ, ವಿಕರ್ಣ ಎಲ್ಲರನ್ನ ಭೀಮ ಕೈಗೆ ಸಿಕ್ಕ ಕ್ಷಣ ಕೊಂದು 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 ಹಾಕ್ತಾ ಇದ್ದಾನೆ. ಭೂರಿಶ್ರವಸು ಪುರುಮಿತ್ರಾದಿಗಳು ಭೀಮನಿಗೆ ಅಡ್ಡ ಬಂದ್ರೂ ಕೂಡ ಎದುರಿಸಕ್ಕಾಗ್ತಾ ಇಲ್ಲ. ಅವರ ಬಿಲ್ಲುಗಳು ಮೇಘಗಳಂತೆ ಭಯಂಕರವಾಗಿ ಭೀಮನ ಹತ್ರ ಬರ್ತಾ ಇದ್ರೆ ಭೀಮ ಹೆದರ್ತಾ ಇಲ್ಲ. ಭೀಮ ಭೂರಿಶ್ರವಸುವನ್ನ ಹಿಡ್ಕೊಂಡ, ಅವನ ರಥವನ್ನ, ಸಾರಥಿ ಕುದುರೆಗಳನ್ನ ಧ್ವಂಸ ಮಾಡ್ದ. ಕಣ್ಣು ಬಿಟ್ಟು ನೋಡುವಷ್ಟರಲ್ಲಿ 8 ಕೌರವರು ಕಣ್ಣು ತಪ್ಪಿಸಿ ಹೋಗ್ತಾ ಇದ್ದಾರೆ. ಕಣ್ಣರಳಿಸಿ ನೋಡ್ಬೇಕಾದ್ರೆ ದ್ರೌಪದಿ ಪುತ್ರರಿಗೂ ಅವರಿಗೂ ಬೇರೊಂದು ಕಡೆ ಯುದ್ಧ ಆಗ್ತಾ ಇದೆ. ಅಭಿಮನ್ಯು, ನಕುಲ ಸಹದೇವರು ಸ್ವಯಂ ದುಷ್ಟದುಮ್ನನನ್ನ ದ್ರೌಪದಿಯರ ಸಹಾಯಕ್ಕೆ ಬಂದು ಕೌರವರ ಮೇಲೆ ಎರಗ್ತಾ ಇದ್ದಾರೆ. ಯುದ್ಧ ತೊಡಗಿದ ಅಷ್ಟು ಶೀಘ್ರದಲ್ಲೇ
ಸಾವಿರಾರು ಯೋಧರನ್ನ ಭೀಷ್ಮ ಕೊಂದು ರಾಶಿ ಹಾಕ್ತಾ ಇದ್ದಾನೆ, ರಾಶಿ ರಾಶಿ ಹಾಕ್ತಾ ಇದ್ದಾನೆ. ಅರ್ಜುನ ಪಿತಾಮಹನ ಜೊತೆ ಆವೇಶದಿಂದ ಕಾದಾಡ್ತಾ ಇದ್ದಾನೆ. ಭೀಷ್ಮನ ಬಾಣಗೆ ಪ್ರತಿ ಬಾಣವಾಗಿ ಬಿಡ್ತಾ ಇದ್ದಾರೆ. ಈ ಕಡೆ ಮೊದಲನೆಯ ದಿವಸ ಯುದ್ಧ ಪ್ರಾರಂಭದಲ್ಲೇ ಪಾಂಡವ ಸೇನೆ ಸಾಕಷ್ಟು ಹಾನಿಯನ್ನು ಅನುಭವಿಸ್ತಾ ಇದೆ. ಭೀಷ್ಮ ಮೃತ್ಯು ದೇವತೆಯಂತೆ ಪಾಂಡವ ಸೇನೆಯೊಳಗೆ ನುಗ್ತಾ ಇದ್ದಾನೆ. ಅದನ್ನ ಹಿಮ್ಮೆಟ್ಟಿಸ್ತಾ ಇದ್ದಾನೆ ಅರ್ಜುನ ವೀರಾವೇಶದಿಂದ. ಕೌರವ ಸೇನೆಯನ್ನ ಹೊಕ್ಕಿ ಯೋಧರನ್ನ ಕೊಚ್ಚಿ ಆರಂಭಿಸ್ತಾ ಇದ್ದಾನೆ. ಅರ್ಜುನನ ಬಾಣಕ್ಕೆ ಕೌರವ ಸೇನೆ ಕೂಡ ಹಾನಿ ಅನುಭವಿಸ್ತಾ ಇದೆ, ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಾತ್ಯಕಿ ಕೃತವರ್ಮನ ಜೊತೆ ಹೋರಾಡ್ತಾ ಇದ್ದಾನೆ. ಅಭಿಮನ್ಯು ಬೃಹದ್ಬಲನ ಜೊತೆ ಹೋರಾಡ್ತಾ ಇದ್ದಾನೆ. ಕೋಸಲದ ದೊರೆ ಅಭಿಮನ್ಯುವಿನ ಧ್ವಜವನ್ನ ಕೆಡಹಿ ಸಾರಥಿಯನ್ನು ಕೊಂದು ಹಾಕ್ತಾ. ಈ ದೃಶ್ಯವನ್ನ ನೋಡಿದಂತಹ ಅಭಿಮನ್ಯು ಸಿಟ್ಟಿಗೆದ್ದು 9 ಬಾಣಗಳಿಂದ ಬೃಹದ್ಬಲನ ಸಾರಥಿಯನ್ನ ಕೊಂದು ಅವನ ಧ್ವಜವನ್ನ ಕೆಡವಾಗ್ತಾ. ದುರ್ಯೋಧನ ನೇರವಾಗಿ ಭೀಮನ ಮೇಲೆ ಬೀಳ್ತಾ ಇದ್ದಾನೆ. ಇಬ್ಬರು ಬಾಣಗಳ ಮಳೆಗರನ್ನ ಎರೆದು ಒಬ್ಬರನ್ನೊಬ್ಬರು ಸಣಿಸ್ತಾ ಇದ್ದಾರೆ. ನಕುಲ ದುಶ್ಯಾಸನ ಜೊತೆ ಕಾದಾಡ್ತಾ ಇದ್ದಾನೆ. ಶಲ್ಯನಿಗೂ ಯುಧಿಷ್ಠರನಿಗೂ ಭಯಂಕರ ಯುದ್ಧ ಆಗ್ತಾ ಇದೆ. ದುಷ್ಟದುಮ್ನ ದ್ರೋಣನ ಮುಂದೆ ಒಂದೆಡೆ ಎದುರಿಸ್ತಾ ಇದ್ರೆ, ಆಲಂಬುಷ ಘಟೋದ್ಗಜರನ್ನು ಎದುರಿಸ್ತಾ ಇದ್ದಾನೆ. ಶಿಖಂಡಿ ಅಶ್ವತ್ಥಾಮನನ್ನು ಎದುರಿಸ್ತಾ ಇದ್ದಾನೆ. ಭಗದತ್ತ ವಿರಾಟನನ್ನು ಎದುರಿಸ್ತಾ ಇದ್ದಾನೆ. ಕೃಪಾಚಾರ್ಯ ಕೇಕೆಯ ದೊರೆ ಬೃಹತ್ ಕ್ಷತ್ರಿನಿಗೂ ಯುದ್ಧ ಆಗ್ತಾ ಇದೆ. ಇನ್ನು ದೃಪದನಿಗೂ ಸೈಂಧವನಿಗೂ ಯುದ್ಧ ಆಗ್ತಾ ಇದೆ. ಇನ್ನು ಚೇಕಿತಾನನಿಗೂ ತ್ರಿಗರ್ತಾಧಿಪತಿಯಾದ ಸುಶರ್ಮನಿಗೂ ಯುದ್ಧ ಆಗ್ತಾ ಇದೆ. ಹೀಗೆ ಒಬ್ಬರ ಮೇಲೆ ಒಬ್ಬರಂತೆ ಭಯಂಕರವಾದ ಯುದ್ಧ ಪ್ರಾರಂಭ ಆಗೋಯ್ತು ಮೊದಲನೆಯ ದಿವಸ. ಇನ್ನು ಧರ್ಮಜನ ಪುತ್ರ ದ್ರೌಪದಿಯ ಮಗ ಪ್ರತಿವಿಂಧ್ಯ ಶಕುನಿಯನ್ನ ಬಾಣಗಳಿಂದ ಸೀಳ್ತಾ ಇದ್ದಾರೆ. ಬಿಂದಾನುಬಿಂದರಿಗೂ ಕುಂತಿ ಭೋಜನಿಗೂ ಯುದ್ಧ ಆಗ್ತಾ ಇದೆ. ಉತ್ತರನಿಗೂ ವೀರಬಾಹುವಿಗೂ ಯುದ್ಧ ಆಗ್ತಾ ಇದೆ. ಸಹದೇವನಿಗೂ ಉಲೂಕರಿಗೂ ಯುದ್ಧ ಆಗ್ತಾ ಇದೆ. ಯುದ್ಧದಲ್ಲಿ ಆನೆ ಕುದುರೆಗಳು ಘಾಸಿಗೊಂಡು ಕೆಳಗಡೆ ಬೀಳ್ತಾ ಇದ್ದಾವೆ. ಸೈನಿಕರು ಓಡ್ತಾ ಇದ್ದಾರೆ. ಈ ಕಡೆ ರಣವೈದ್ಯರು ಪ್ರಾಣಿಗಳಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಈ ಕಡೆ ಸತ್ತವರನ್ನ ಸಾಗಿಸ್ಲಿಕ್ಕೆ ಆಗದಷ್ಟು ಹೆಣಗಳು ಬೀಳ್ತಾ ಇದೆ. ಜಾಗವಿಲ್ಲ, ಸಮಯವಿಲ್ಲ. ಮಧ್ಯಾಹ್ನ ಆಗುವ ವೇಳೆಗೆ ಯುದ್ಧ ಸಮಸ್ಥಿತಿಯಲ್ಲಿಲ್ಲ. ಎರಡೂ ಕಡೆ ಸಾಕಷ್ಟು ಹಾನಿ ಆಗೋಯ್ತು. ಸೂರ್ಯ ರಣ ಬಿಸಿಲಿನಂತೆ ಉರಿತಾ ಇದ್ದಾನೆ. ಭೋಜನದ ವಿರಾಮ ಕೂಡ ಇಲ್ಲ. ಹಸಿವು ಬಾಯಾರಿಕೆಗಳಿಲ್ಲ. ಯಾರಿಗೆ ಯಾರು ವಿರಾಮ ಕೊಡ್ಬೇಕು ಅಂತ ತಿಳಿತಾ ಇಲ್ಲ. ಯಾಕಂದ್ರೆ ಸಮಯದ ಮೇಲೆ ಯಾರಿಗೂ ಜ್ಞಾನವೇ ಇರಲಿಲ್ಲ. ಭೀಷ್ಮ 90-100 ವರ್ಷ ದಾಟಿದ ಮುದುಕ ಆಗಿದ್ರೂ ಸಹ ಯುವಕನಂತೆ ಮರೆಯಲಾರಂಭಿಸ್ತ. ಅವನ ರಕ್ಷೆಗೆ ಕೃತವರ್ಮ, ದುರ್ಮುಖ, ಶಲ್ಯ, ವಿವಿಂಶಂತಿಯರು ನಿಂತಿದ್ದಾರೆ. ಅಭಿಮನ್ಯು ಒಬ್ಬನೇ ತಾತ ಭೀಷ್ಮನನ್ನ ಬಹಳ ಹೊತ್ತು ತಡಿತಾ ಇದ್ದಾನೆ. ಬಾಣಗಳ ಸುರಿಮಳೆಯನ್ನ ತಡಿತಾ ಇದ್ದಾನೆ. ತನ್ನ ವೀರ್ಯ ಪರಾಕ್ರಮವನ್ನ ತೋರಿಸ್ತಾ ಇದ್ದಾನೆ. ಯುದ್ಧ ತುಂಬಾ ರೋಚಕವಾಗಿದೆ. ಅಭಿಮನ್ಯುವಿನ ರಥಕ್ಕೆ ಕಣಿಗಳೆ ಹೂಗಳ ಚಿಹ್ನೆ ಧ್ವಜವನ್ನ ಜೋಡಿಸಲಾಗಿತ್ತು. ಕಣಿಗಳೆ ಹೂವಿನ ಚಿಹ್ನೆಯನ್ನ ಇದು ಅಭಿಮನ್ಯುವಿನ ರಥ ಅಂತ ಕಂಡಿಡಿಬೇಕು ಅಂತ. ಬಂಗಾರದ ಬಟ್ಟೆಯಲ್ಲಿ ಬರೆಯಲಾಗಿದ್ದ ಅವಿನ ಚಿತ್ರ ಪಳ 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 ಅಂತ ಹೊಡಿತಾ ಇದೆ ಸೂರ್ಯನ ಬೆಳಕಿಗೆ. ಅಂತಹ ದಿವ್ಯ ರಥದ ಜೊತೆ ಅಭಿಮನ್ಯು ಒಬ್ಬನೇ ತನ್ನ ಮುತ್ತಾತನನ್ನ, ಅವನ ರಕ್ಷಕರನ್ನ ಎದುರಿಸ್ತಾ ಇದ್ದಾನೆ. ಕೃತವರ್ಮ ಅಭಿಮನ್ಯು ಬಿಟ್ಟಂತಹ ಒಂದೇ ಒಂದು ಬಾಣಕ್ಕೆ ಮೂರ್ಛಿತನಾಗಿ ಕೆಳಗಡೆ ಬಿದ್ದೋದ. ಶಲ್ಯ 5 ಬಾಣಕ್ಕೆ ಸಾಕಾಗೋದ. ಭೀಷ್ಮನ ಧ್ವಜದಂಡ ತಾಳೆ ಮರದಿಂದ ಮಾಡಿತ್ತು. ಆದ್ರೆ ಒಂದೇ ಒಂದು ಬಾಣದಿಂದ ಅದನ್ನ ಕತ್ತರಿಸ್ಬಿಟ್ಟ. ದುರ್ಮುಖನ ಧ್ವಜವನ್ನ ಬರೀ ಒಂದೇ ಒಂದು ಬಲ್ಲೆಯಿಂದ ಛೇದಿಸ್ತ. ಭೀಷ್ಮನ ಸಾರಥಿಯನ್ನ ಬಾಣ ಬಿಟ್ಟು ಶಿರಶ್ಛೇದ ಮಾಡಿ ಸಂಹಾರ ಮಾಡಿಬಿಟ್ಟ. ಭೀಷ್ಮ ಹಿಡಿದಿದ್ದ ಬಿಲ್ಲನ್ನೇ ತುಂಡು ಮಾಡಿಬಿಟ್ಟ ಕಡೆಗೆ. ಈ ಕಡೆ ಅಭಿಮನ್ಯುವಿನ ವೀರ ಪರಾಕ್ರಮವನ್ನ ಕಂಡಂತಹ ಭೀಷ್ಮ ಸಿಟ್ಟಿನಿಂದ ಕುಣಿದಾಡ್ದ. ಬಾಲಕನ ಕೈ ಚಳಕನಿಂದ ಚಕಿತನಾದ.
ಇಂತಹ ಗುರಿಭೇದವನ್ನ ಹಸ್ತಲಾಘನವನ್ನ ಕಂಡು ಭೀಷ್ಮ ಪಡೆಯ ರಕ್ಷಕರು ವಿಸ್ಮಿತರಾದರು. 14 ವಯಸ್ಸಿನ ಎಳೆ ಬಾಲಕನಾಗಿರ್ತಕ್ಕಂತ ಅಭಿಮನ್ಯುವಿನ ಸಾಮರ್ಥ್ಯವನ್ನ ನೋಡಿ ನಿಬ್ಬೆರಗಾಗಿ ನಿಂತಿದ್ದಾರೆ. ಭೀಷ್ಮ ಮತ್ತೆ ಬೇರೆ ಬಿಲ್ಲನ್ನ ಎತ್ತುಕೊಂಡ. ಅಭಿಮನ್ಯುವಿನ ಬಂಗಾರದ ಧ್ವಜವನ್ನ ಕತ್ತರಿಸಾಕ್ತ. ಅವನ ಸಾರಥಿಯನ್ನ ಕೊಂದ. ಮತ್ತೆ ಎದ್ದಂತಹ ಕೃತವರ್ಮ, ಕೃಪಾ, ಶಲ್ಯರು ಅವನ ರಕ್ಷಣೆಗೆ ಬಂದ್ರು. 5 ಮಹಾರಥಿಗಳು ಅಭಿಮನ್ಯುವಿನ ಒಬ್ಬನೆಯನ್ನ ಎದುರಿಸಿ ನಿಂತಿದ್ದಾರೆ. ಬೇರೆ ಬೇರೆ ರಥಗಳಿಂದ 5 ದಿಕ್ಕಿನಲ್ಲಿ ಅಭಿಮನ್ಯುವಿನ ಮೇಲೆ ಬಿಲ್ಲನ್ನ ಬಿಡ್ತಾ ಇದ್ದಾರೆ. ಬಾಣಗಳ ಮಳೆ ಎರಿತಾ ಇದ್ದಾರೆ. ಆದ್ರೆ ಒಂದು ಕ್ಷಣವೂ ಕೂಡ ವಿಚಲಿತನಾಗದಂತಹ ಅಭಿಮನ್ಯು ಪುನಃ ಭೀಷ್ಮನ ಧ್ವಜವನ್ನ 9 ಬಾಣಗಳಿಂದ ಕಡಿದು ಹಾಕ್ತ. ಇದನ್ನ ದೂರದಿಂದ ನೋಡಿದ ಭೀಮಸೇನ ಹರ್ಷೋದ್ಗಾರ ಮಾಡ್ತಾ ಇದ್ದಾನೆ. ಅವನು ಒಬ್ಬನೇ ಇದ್ದದ್ದನ್ನ ಕಂಡು ಅಭಿಮನ್ಯುವಿನ ರಕ್ಷಣೆಗೆ ಬಂದ. ಭೀಮನ ಗರ್ಜನೆಯನ್ನ ಕೇಳಿ ಬಾಲಕ ಬಹಳಷ್ಟು ಸಂತೋಷವನ್ನ ಪಟ್ಟ. ವಿರಾಟ, ಉತ್ತರ, ದುಷ್ಟದುಮ್ನ, ಪಂಚಕೇಕಿಯ ರಾಜರು ಸಾತ್ಯಕಿ ಒಂದೇ ಬಾರಿಗೆ ಬಂದ್ಬಿಟ್ರು. ಭೀಷ್ಮ ಎಲ್ಲರ ಮೇಲೂ ಬಾಣಗಳನ್ನ ಸುರಿದ. ಭೀಮ ತಾತಗಳನ್ನು ಬಾಣಗಳಿಂದ ಮುಚ್ಚಿ ಕೊಚ್ಚಿದ. ಉತ್ತರ ಆನೆಯನ್ನೇರಿ ಬರ್ತಾ ಇದ್ದಾನೆ. ಗೋಮಿಂಜ ಅಂತಕ್ಕಂಥ ಈ ವಿರಾಟ ಪುತ್ರ ಉತ್ತರ ಗೋಗ್ರಹಣ ಕಾಲದಲ್ಲಿ ಅಂಜುಬೂರ್ಖನಾಗಿದ್ದ. ಉತ್ತರನ ಪೌರುಷ ಎಲ್ಲರೂ ಕೇಳಿದ್ದೀರಾ. ಅವತ್ತು ಗೋಗ್ರಹಣ ಕಾಲದಲ್ಲಿ ಅಂಜುಬುರ್ಖನಾಗಿದ್ದವನು ಇವತ್ತು ಕುರುಕ್ಷೇತ್ರ ಯುದ್ಧದಲ್ಲಿ ವೀರಾದಿ ವೀರನಾಗಿ ಬಂದಿದ್ದ. ಎಷ್ಟು ಧೈರ್ಯಶಾಲಿಯಾಗಿದ್ದ ಈ ವಿರಾಟ ಅಂದ್ರೆ ವಿಶೇಷ ಅಸ್ತ್ರಗಳನ್ನ ಕಲ್ತ್ಕೊಂಡಿದ್ದ ಅರ್ಜುನನಿಂದ. ಕೌರವ ಸೈನ್ಯದ ಎಷ್ಟೋ ಭಾಗ ಅವನಿಂದ ಹತ ಆಗೋಗಿತ್ತು. ಬಲ್ಯಗಳನ್ನ ಎಸೆದು ಶಲ್ಯರಥದ 4 ಕುದುರೆಗಳನ್ನ ಕೊಂದು ಹಾಕ್ಬಿಟ್ಟ ಉತ್ತರ ಕುಮಾರ. ಕೋಪಗೊಂಡ ಶಲ್ಯ ರಥದೊಳಗಿರುವ ಒಂದು ಕಬ್ಬಿಣದ ಆಯುಧವನ್ನ ತೆಗೆದು ಉತ್ತರನ ಮೇಲೆ ಪ್ರಯೋಗಿಸ್ತ. ಉತ್ತರನ ಕವಚ ಹರಿದೋಯ್ತು, ಎದೆಯನ್ನ ಸೀಳ್ತು, ರಕ್ತ ಸೋರ್ತು. ಆನೆಯು ಮೇಲಿಂದ ಕೆರಗೊಳಿಸಿ ಕೊಂದಿತು. ಈ ರೀತಿಯಾಗಿ ಉತ್ತರ ಕುಮಾರ ಮೊದಲನೆಯ ದಿವಸ ಯುದ್ಧದಲ್ಲಿ ಶಲ್ಯನಿಂದ ಹತನಾದ. ಶಲ್ಯನ ಕೋಪ ಇಂಗಲಿಲ್ಲ. ಕುದುರೆಗಳಿಲ್ಲದ ಆ ರಥದಿಂದ ಧುಮುಕಿ ಕೈಯಲ್ಲಿ ಕತ್ತಿ ಹಿಡಿದು ಉತ್ತರನ ಆನೆಯ ಸೊಂಡಿಲನ್ನ ತುಂಡರಿಸ್ಬಿಟ್ಟ. ಗಜರಾಜ ನೋವಿಗೆ ಮೂರ್ಛಿತನಾಗಿ ನೆಲಕ್ಕುರುಳಿ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಪ್ರಾಣ ಬಿಟ್ಬಿಡ್ತು. ವಿರಾಟನ 2ನೆಯ ಹೆಂಡತಿ ಸುದೇಶ್ನೆಯ ಏಕೈಕ ಪುತ್ರ ಪಾಂಡವರಿಗಾಗಿ ಪ್ರಾಣವನ್ನ ಕೊಟ್ಟ. ಈ ದೃಶ್ಯವನ್ನ ವಿರಾಟನ ಮೊದಲ ಪತ್ನಿಯ ಮೊದಲ ಮಗನಾಗಿರ್ತಕ್ಕಂಥ ಶ್ವೇತ ನೋಡಿ ಶಲ್ಯನ ಮೇಲೆ ಸೇರ್ ತೀರ್ಸ್ಕೊಬೇಕು ಅಂತ ಬಂದ. ಆದ್ರೆ ಶಲ್ಯನ ಪರಿವಾರದವರು ದಾರಿಯಲ್ಲೇ ದೊಡ್ಡ ರಥ ಸಮೂಹವೊಂದನ್ನ ಅಡ್ಡ ತಂದು ಅವರನ್ನ ತಡೆದ್ರು. ಬೃಹದ್ಬಲ, ಕೋಸಲ ದೇಶದ ರಾಜ, ಮಗಧ ರಾಜಕುಮಾರ ಧಿಯತ್ಸೇನ, ಶಲ್ಯನ ಮಗನಾಗಿರ್ತಕ್ಕಂಥ ರುಕ್ಮರಥ, ವಿಂದಾನುವಿಂದ, ಕಾಂಭರೋಜ ರಾಜ, ಸುದಕ್ಷಿಣ, ಸೈಂಧವ ಎಲ್ಲರೂ ಒಗ್ಗೂಡಿ ಒಬ್ಬನೇ ಶ್ವೇತನನ್ನ ಎದುರಿಸಿದ್ರು. ಆದ್ರೂ ಅಷ್ಟು ಜನರ ಜೊತೆ ಮಹಾಪರಾಕ್ರಮದಿಂದ ಹೋರಾಡಿದಂತಹ ಶ್ವೇತ ಎಲ್ಲರನ್ನ ಮೂರ್ಛಿತನಾಗಿಸ್ತಾ ಇದ್ದಾನೆ. ಅವನ ರಥವನ್ನ ಹಿಂದೆ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ ಶ್ವೇತನನ್ನ ಕೊಲ್ಲಬೇಕು ಅಂತ. ಆದ್ರೆ ಶ್ವೇತ ಕೌರವ ಸೈನ್ಯನೇ ಓಡಿಸ್ಬಿಟ್ಟ. ಭಯ ಆಗೋಯ್ತು. ಅತ್ತ ದೃಷ್ಟದುಮ್ನ ಶಲ್ಯನನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾನೆ. ಪಾಂಡವ ಸೇನೆಗೆ ಸಂತೋಷ ಆಗ್ತಾ ಇದೆ. ದುರ್ಯೋಧನ ಇದನ್ನ ನೋಡಿ ಎದೆಗುಂದಿ ಏನು ಮಾಡಬೇಕು ಅಂತ ದಿಚ್ಚನ್ನ ತೋಚದೆ ಭೀಷ್ಮರ ಬಳಿಗೆ ಓಡೋಡಿ ಬರ್ತಾ ಇದ್ದಾನೆ. ತಾತ, ಅಲ್ಲಿ ನೋಡಿ, ಆ ದೃಶ್ಯವನ್ನ ನೋಡಿ, ಪಾಂಡವ ಸೈನ್ಯ ನಮ್ಮ ವೀರರನ್ನ ಓಡಿಸ್ತಾ ಇದ್ದಾರೆ ಎಂದ. ಆ ದೃಶ್ಯವನ್ನ ನೋಡಿ ಭೀಷ್ಮ ಭಯಂಕರವಾದ ಕ್ರುದ್ಧನಾಗಿ ಪಾಂಡವ ಸೈನ್ಯವನ್ನ ಸಂಹರಿಸಲಿಕ್ಕೆ ಬರ್ತಾ ಇದ್ದಾನೆ. ಇಷ್ಟರಲ್ಲೇ ಶ್ವೇತ ಶಲ್ಯ ರಥವನ್ನ ಸಮೀಪಿಸಿ ಶಲ್ಯನಿಗೆ ಉಸಿರಾಡ್ಲಿಕ್ಕೂ ಸಾಧ್ಯವಾಗದಂತೆ ಬಾಣಗಳನ್ನ ಅವನ ಮೇಲೆ ಸುರಿಸ್ತಾ ಇದ್ರೆ
ಶತಸಹಸ್ರ ರಥಗಳು ಪಾಂಡವರ ಕಡೆಯಿಂದ ಅವನ ರಕ್ಷಣೆಗೆ ಧಾವಿಸಿ ಬರ್ತಾ ಇದೆ. ಶಿಖಂಡಿ, ದುಷ್ಟದುಮ್ನ ಇಬ್ಬರೂ ಕೂಡ ಅಲ್ಲಿದ್ದಾರೆ. ಭೀಷ್ಮ ಆ ಕಡೆ ಬರ್ದಿರೋ ತರ ತಡಿಲಿಕ್ಕೆ ನೋಡ್ತಾ ಇದ್ದಾರೆ. ಶಲ್ಯನ ಜೀವ ಇನ್ನೇನು ಹೋಯ್ತು ಅನ್ನೋ ಕಾಲ. ಬಾಣ ಬಿಟ್ಟು ಕೊನೆಯ ಬಾಣದಲ್ಲಿ ಶಲ್ಯನ ಪ್ರಾಣವನ್ನ ತೆಗಿಬೇಕು ಅನ್ನೋ ಸಮಯ. ಸೂರ್ಯಾಸ್ತಮಾನಕ್ಕೆ ಸ್ವಲ್ಪ ಸಮಯ ಇತ್ತು. ಆದ್ರೆ ಇದು ದೊಡ್ಡ ಮಾಯ ರೀತಿ ಸೂರ್ಯ ಒಮ್ಮೆಲೆ ಮುಳುಗಿ ಕತ್ತಲಾಗೋಯ್ತು. ಅವನ ಬಾಣಗಳಿಗೆ ಬಲಿಯಾದ ಆನೆ, ಕುದುರೆ, ಪದಾತಿ ಸವಾರಿಗೆ ಲೆಕ್ಕವೇ ಇಲ್ದಂತಾಯ್ತು. ಕೌರವ ಸೇನೆ ಓಡಕಾರಂಭ ಆಗಿತ್ತು. ದುರ್ಯೋಧನ ಏನು ಮಾಡೋ ಪರಿಸ್ಥಿತಿಲಿ ಇರ್ಲಿಲ್ಲ. ಭೀಷ್ಮೆ ಮುಂದೆ ಬರಕಾಗ್ತಾ ಇರ್ಲಿಲ್ಲ. ಅಡ್ಡ ನಿಂತಿದ್ದ ಶಿಖಂಡಿಯನ್ನ ನೋಡಿ ಅವನು ಶಸ್ತ್ರವನ್ನ ಕೆಳಗಡೆ ಇಡಬೇಕಾಯ್ತು. ಶ್ವೇತನ ಬಾಣ ವರ್ಷಕ್ಕೆ ಕೌರವ ಸೈನ್ಯ ಹೆಣಗಳ ಭಾರೀ ತೆರಿಗೆಯನ್ನ ತೆತ್ತಿತ್ತು. ರಥಗಳು ಉರುಳಿ ಬಿದ್ದು ಪುಡಿ ಪುಡಿ ಆಗೋಗಿತ್ತು. ಇನ್ನೇನು ಅವನನ್ನ ಸಾಯಿಸಬೇಕು ಅನ್ನೋ ಕ್ಷಣಕ್ಕೆ ಕತ್ತಲಾಗೋ ಸಮಯ ಬಂದ್ಬಿಡ್ತು. ತಮಟೆ ನಗಾರಿ ಶಬ್ದ ಕೇಳಿಸ್ತು. ಶಲ್ಯ ಬದುಕ್ತಾ? ಇಲ್ಲ ಅಂದಿದ್ರೆ ಮೊದಲನ ದಿವಸವೇ ಶಲ್ಯ ಹೋಗ್ತಾ ಇದ್ದ. ಶ್ವೇತನ ಬಾಣಗಳ ಝಲ ತಡೆಯಲಾಗದೆ ಎಲ್ಲರಿಗೂ ಮೂರ್ಛೆ. ಶ್ವೇತನನ್ನ ಹುರಿದುಂಬಿಸ್ತಾ ಇದ್ದಾರೆ, ಹರ್ಷೋದ್ಗಾರಗಳನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಶ್ವೇತನ ಪರಾಕ್ರಮ ಮೊದಲನೆಯ ದಿವಸ ಬಹಳ ಸುಂದರವಾಗಿತ್ತು. ಈ ಕಡೆ ಆಕಾಶವಾಣಿಯೊಂದು ಭೀಷ್ಮನಿಗೆ ಹೇಳ್ತಾ ಇದೆ, ಭೀಷ್ಮ ಇದೀಗ ನಿನಗೆ ಜಯಕಾಲ, ಬೇಗ ಮಾಡು. ಅಂದಾಕ್ಷಣ ಮತ್ತೆ ಸೂರ್ಯನ ಕಿರಣ ಕಾಣಿಸ್ಬಿಡ್ತು. ಮುಳುಗುತ್ತಿರುವ ಸೂರ್ಯ ಮತ್ತೆ ಮೋಡದ ಮರೆಯಲ್ಲಿ ಎಲ್ಲೋ ಬಂದಂತೆ ಭಾಸವಾಯಿತು. ಭೀಷ್ಮ ಬೇರೆ ಬಿಲ್ಲಿನಿಂದ ಶ್ವೇತನ ಬಿಲ್ಲನ್ನ ಕತ್ತರಿಸಾಕ್ತ, ಅವನ ರಥವನ್ನ ಪುಡಿ ಪುಡಿ ಮಾಡ್ದ, ಸಾರಥಿ ಕುದುರೆಗಳನ್ನ ಕೊಂದು ಹಾಕ್ತ. ಕತ್ತಿಯನ್ನೇ ಹಿಡಿದ ಶ್ವೇತ ಮತ್ತೆ ಭೀಷ್ಮನ ಬಿಲ್ಲನ್ನು ತುಂಡರಿಸಿದ್ರೆ ಭೀಷ್ಮನ ಕೋಪ ಮುಗಿಲೆ ಮುಟ್ಟಿತ್ತು. ಬೇರೊಂದು ಬಿಲ್ಲು ತರಿಸ್ತಾ ಬ್ರಹ್ಮಾಸ್ತ್ರವನ್ನೇ ಊಡ್ಬಿಟ್ಟ. ಶ್ವೇತನ ಮೇಲೆ ಪ್ರಯೋಗಿಸಿದ. ಅದು ಶ್ವೇತನ ಕವಚವನ್ನ ಸೀಳಿ ಎದೆಯನ್ನ ಹೊಕ್ತು. ಸಿಡಿಲಿನ ಮರಿಯಂತಿದ್ದ ಶ್ವೇತನ ಪ್ರಾಣವನ್ನ ತೆಗೆದು ಬಿಡ್ತು. ಭೂಮಿಗೆ ಬಿದ್ದ. ಬೀಳ್ಬೇಕಾದ್ರೆ ಸುಮ್ಮನೆ ಬೀಳ್ಲಿಲ್ಲ. ಕೌರವ ಸೈನ್ಯನ ಅನೇಕ ಭಾಗವನ್ನ ಆಹುತಿ ತೆಗೆದುಕೊಂಡು ಅವನು ಭೂಮಿ ಮೇಲೆ ಬಿದ್ದ. ಕೌರವರು ಜಯಕಾರ ಮಾಡಿದ್ರು. ಸೂರ್ಯ ಅಸ್ತಂಗತನಾಗೋದ. ಪಾಂಚಾಲ, ಮತ್ಸ್ಯ, ಕೇಕೇಯ ಸೈನ್ಯ ಎಲ್ಲರೂ ಭೀಷ್ಮನನ್ನ ಎದುರಿಸ್ಬೇಕು ಅಂತ ಬಂದ್ರೂ ಕೂಡ ಆಗ್ಲಿಲ್ಲ. ಶಲ್ಯನ ಕೈಯಲ್ಲಿ ಪ್ರಾಣ ಬದುಕಿಸಿತ್ತು. ಮೊದಲ ದಿನದ ಯುದ್ಧ ಇಲ್ಲಿಗೆ ಸಮಾಪ್ತಿಯಾಯಿತು. ಎಲ್ಲರೂ ಅವರವರ ಬಿಡಾರಕ್ಕೆ ಹೋಗ್ತಾ ಇದ್ದಾರೆ. ಈ ರೀತಿಯಾಗಿ ಕುರುಕ್ಷೇತ್ರದ ಮೊದಲನ ದಿನದ ಯುದ್ಧ ಸಾಮಾನ್ಯವಾಗಿರ್ಲಿಲ್ಲ. ಎಲ್ಲರ ವೀರ ಪರಾಕ್ರಮ ಆಶ್ಚರ್ಯಕರವಾಗಿತ್ತು. ಮೊದಲನೆಯ ದಿವಸ ಪಾಂಡವ ಸೇನೆಗೆ ರಕ್ಷಾ ಕವಚ ಅಂದ್ರೆ ಅದು ಶ್ವೇತ. ಮೊದಲ ದಿನದಲ್ಲೇ ಕೌರವರಿಗೆ ಸೋಳಾಗಿತ್ತು. ವಿರಾಟ ವಂಶವೇ ಹೆಚ್ಚು ಕಮ್ಮಿ ನಿರ್ಮೂಲ ಆಗಿತ್ತು. ಮತ್ಸ್ಯದೊರೆ ಚಿಂತಾಕ್ರಾಂತನಾಗಿದ್ದ. ಯುಧಿಷ್ಠಿರನಿಗೂ ದುಃಖ ಆಗಿತ್ತು. ಅಂತಹ ಸಮಯದಲ್ಲಿ ಬಂದಂತವನು ಶ್ವೇತ. ಕೌರವ ವೀರರೆಲ್ಲ ಹಿಮ್ಮೆಟ್ಟಿದ್ದರು. ಜಯಲಕ್ಷ್ಮಿ ಅವರತ್ತನೇ ಒಲ್ದು ಬಿಟ್ಲು ಮೊದಲನೇ ದಿವಸ. ಈ ಕಡೆ ಕೃಷ್ಣ ಧರ್ಮರಾಜನಿಗೆ ಸಮಾಧಾನ ಹೇಳ್ತಾ ಇದ್ದಾನೆ. ವಿರಾಟನನ್ನ, ದುಷ್ಟದುಮ್ನನನ್ನ, ಅಕ್ಷೋಹಿಣಿ ಪತಿಗಳನ್ನ ಸಮಾಧಾನಿಸ್ತಾ ಇದ್ದಾನೆ. ಅತ್ತ ದುರ್ಯೋಧನನಿಗೆ ಮೊದಲನೇ ದಿವಸ ಗೆಲುವಾದ್ರೂ ಕೂಡ ಚಿಂತೆ ಆಗೋಗಿತ್ತು. ಶ್ವೇತನಂತ ಅಪ್ರಸಿದ್ಧ ಮಹಾವೀರ, ಯಾರ್ ಗೊತ್ತು ಈ ಶ್ವೇತ ಅನ್ನೋ ವೀರ? ಯಾರ್ ಕೇಳಿದೀವಿ ಇವನ ಬಗ್ಗೆ? ಅಂತಹ ವೀರ ಇನ್ನು ಎಷ್ಟು ಜನರನ್ನ ಕೊಲ್ತಾ ಇದ್ದ ಬದುಕಿದ್ರೆ, ಈ ಶ್ವೇತನಂತಹ ವೀರರು ಇನ್ನೆಷ್ಟು ಜನ ಇದ್ದಾರೆ ಅವ್ರ ಕಡೆ ಅನ್ನೋ ಭಯ.
ಭೀಷ್ಮನಿಗೆ ಮೈಕಾಯೆಲ್ಲ ಗಾಯ ಆಗೋಗಿತ್ತು. ಆ ಗಾಯಕ್ಕೆ ವೈದ್ಯರು ಮದ್ದನ್ನ ಹಚ್ತಾ ಇದ್ದಾರೆ. ಅನಾಥ ಪ್ರೇತರಾಗಿ ಸತ್ತ ಲಕ್ಷಾಂತರ ವೀರರ ಹೆಣಗಳನ್ನ ಕಾಯ್ಲಿಕ್ಕೆ ಯಾರಿದ್ದಾರೆ? ಸಾಗಿಸ್ಲಿಕ್ಕೆ ಯಾರಿದ್ದಾರೆ? ಈ ಕಡೆ ಪಾಂಡವರಿಗೆ ಎಷ್ಟು ಘಾಸಿಯಾಗಿತ್ತೋ ಕೌರವರಿಗೂ ಅಷ್ಟೇ ಘಾಸಿಯಾಗಿತ್ತು. ಈ ರೀತಿಯಾಗಿ ಮೊದಲನೆಯ ದಿನದ ಯುದ್ಧ ಸಮಾಪ್ತಿಯಾಯಿತು. ಸೂರ್ಯನ ಅಸ್ತಂಗತವಾದ ಮೇಲೆ ಇದೆಲ್ಲದಕ್ಕೂ ಸಾಕ್ಷಿಯಾದಂತಹ ಜಗದೇಕ ಪ್ರಭುವಾಗಿರುವ ಕೃಷ್ಣ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎನ್ನೋಣ. ಧನ್ಯವಾದ.